ಜಂಗಮ ಲಿಂಗದ ಶರೀರವೇ ಗುರು, ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಜಂಗಮನೇ ಜಗದ್ಭರಿತ ನೋಡ, ಜಂಗಮನೇ ಜಗದ್ಭರಿತ ನೋಡ ನೋಡ, ಲಿಂಗದ ಮುಖವೇ ಜಂಗೋಡ ಧನ್ಯ ನೋಡ ನೋಡ ಧನ್ಯ ನೋಡ ಧನ್ಯ ನೋಡ. ಕುಮಾರ 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 ಗುರು ಕುಮಾರ, ಆ ಜಂಗಮನ ಪಾದ ಪೂಜಕನೇ ಧನ್ಯ ನೋಡ ಧನ್ಯ ನೋಡ. ಗುರು ಕುಮಾರ ಪಂಚಾಕ್ಷರೇಶ್ವರ, ಗುರು ಕುಮಾರ ಪಂಚಾಕ್ಷರೇಶ್ವರ, ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರವೇ ಗುರು. ಜಂಗಮನೇ ಜಗದ್ಭರಿತ ನೋಡ, ಜಂಗಮನೆ ಜಗದ್ಭರಿತ ನೋಡ ನೋಡ, ಲಿಂಗದ ಮುಖವೇ ಜಂಗಮ, ಲಿಂಗದ ಶರೀರ ಲಿಂಗದ ಶರೀರ ಲಿಂಗದ ಶರೀರವೇ ಗುರು. ಸದ್ಗುರು ಪ್ರಭುಲಿಂಗೇಶ್ವರ महाराज की जय. नवलगुंद नागलिंगेश्वर महाराज की जय. जगत ज्योति बसवेश्वर महाराज की जय. हानगल कुमारेश्वर महाराज की जय. शिव सांब जन्म पार्वती शिव हर हर महादेव. हेलो 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 हेलो. ಬಸವಂ ಭಕ್ತಿಗೆ ಮೂಲಂ, ಕಾಲನನುಪಮ ಶೀಲಂ. ಬಸವಂ ಜಂಗಮವರಲೋಲಂ, ಬಸವಾ ರಕ್ಷಿಪುದನ್ನ ಸಂಗನ ಬಸವಾ 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 ಬಸವಾ. ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತದಾ, ಲಿಂಗ ಪೂಜಾ ಸದಾನಂದಂ ವಂದೇ ಪಂಚಾಕ್ಷರ ಗುರುವರಂ. ವಂದೇ ಗುರು ಪುಟ್ಟರಾಜ, ವಂದೇ ಪುಟ್ಟರಾಜ, ವಂದೇ ಗುರು ಪುಟ್ಟರಾಜ, ವಂದೇ
ತ್ರೈಲೋಕ್ಯ ಸಂಪದಾಲ್ಲೇಖ್ಯ ಸಮಲ್ಲೇಖನ ವಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪರಬ್ರಹ್ಮಣೇ ನಮಃ. सांब जय नमः पार्वती पदय शिव हर हर महादेव. श्री यडियूर सिद्धलिंगेश्वर महाराज की जय. हानगल्ल गुरु कुमारेश्वर महाराज की जय. गुरु पंचाक्षरी महाराज की जय. गुरु पुट्टराजेश्वर महाराज की जय. श्री प्रभुलिंगेश्वर महाराज की जय. सांब जय नमः पार्वती पदय शिव हर हर महादेव. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಸ್ಮರಿಸಿಕೊಂಡು ಸಾತ್ವಿಕದ ತಳಹದಿಯ ಮೇಲೆ ತಾತ್ವಿಕದ ಸಮಾನತೆಯ ಸಮಾಜವನ್ನು ಕಟ್ಟಿರುವಂತಹ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕನಾಗಿರುವಂತಹ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರನ್ನು ಸ್ಮರಣೆಯನ್ನು ಮಾಡಿಕೊಂಡು ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಅಜ್ಜನವರನ್ನು ಕೂಡ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಂಡು ಹಾನಗಲ್ಲ ಗುರುಕುಮಾರೇಶನನ್ನ ಚಿತ್ತರಗಿಯ ಚಿಜ್ಯೋತಿ ವಿಜಯ ಮಹಂತ ಶಿವಯೋಗಿಗಳವರನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಗದುಗನ್ನೇ ಸಂಗೀತದ ಗದ್ದುಗೆಯನ್ನಾಗಿ ಮಾಡಿರುವಂತಹ ನಾದಬ್ರಹ್ಮ ನಾದಲೋಕಕ್ಕೆ ದಿವ್ಯ ಬೆಳಕಾಗಿರುವಂತಹ ಅಂಧರ ಬಾಳಿಗೆ ಬೆಳಕನ್ನೇ ಇತ್ತಿರುವ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಕೊಪ್ಪಳದ ಗವಿಸಿದ್ದೇಶ್ವರರನ್ನ ಘನಮೌನಿ ತ್ರಿಕಾಲಜ್ಞಾನಿ ಮೌನ ತಪಸ್ವಿ ಚಿಕೇನಕೊಪ್ಪದ ಚನ್ನವೀರ ಶರಣರನ್ನ ಭಕ್ತಿಯಿಂದ ಪ್ರಾರ್ಥಿಸಿ ಧ್ಯಾನಿಸಿಕೊಂಡು ಇಂಡಿ ತಾಲೂಕಿನ ವಿಜಯಪುರ ಜಿಲ್ಲೆ ಅಗರಖೇಡ ಗ್ರಾಮ ಅನ್ನುವಂಥ ಈ ಒಂದು ಗ್ರಾಮದೊಳಗ ಈ ಒಂದು ಸುಕ್ಷೇತ್ರದೊಳಗ ಪ್ರಭುಲಿಂಗೇಶ್ವರ ಅನ್ನುವಂತಹ ಶಿವಯೋಗಿಗಳು ಇಲ್ಲಿ ನೆಲೆ ನಿಂತು ವಾಸ ಮಾಡಿ ಈ ಒಂದು ಅಗರಖೇಡ ಕ್ಷೇತ್ರವನ್ನ ಸುಕ್ಷೇತ್ರವನ್ನಾಗಿ ಮಾಡಿರುವಂತಹ ನಿಮ್ಮೆಲ್ಲರ ಬಾಳಿಗೆ ನಿಮ್ಮೆಲ್ಲರ ಬದುಕಿಗೆ ಹೊಂಬೆಳಕನ್ನು ಚೆಲ್ತಾ ಇರುವಂತಹ ಅಗರಖೇಡದ ಪರಮಗುರು ಪರಮಜ್ಯೋತಿ ಲಿಂಗೈಕ್ಯ ಪ್ರಭುಲಿಂಗ ಶಿವಯೋಗಿಗಳವರ ಕರ್ತೃಗದ್ದುಗೆಗೆ ಹಣೆಮಣಿದು ಈ ಒಂದು ಅತ್ಯದ್ಭುತ ಕಾರ್ಯಕ್ರಮದ ಈ ಶುಭ ಸಂಜೆಯ 15ನೆಯ ಜಾತ್ರಾ ಮಹೋತ್ಸವ ಹಾಗೂ ಪ್ರಭುಲಿಂಗೇಶ್ವರ ಮಹಾಶಿವಯೋಗಿಗಳವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ 11 ದಿನಗಳ ಕಾಲ ಅಜಾತ ನಾಗಲಿಂಗ ನವಲಗುಂದದ ನಾಗಲಿಂಗನ ಒಂದು ಚರಿತಾಮೃತ ಪುರಾಣ ಪ್ರವಚನ ಈ ಒಂದು ಎಲ್ಲ ಕಾರ್ಯಕ್ರಮದ ಒಂದು ಪಾವನ ಸಾನ್ನಿಧ್ಯವನ್ನ ಶ್ರೀಮಠದ ಒಡೆಯರು ಮುಗ್ಧ ಮನಸ್ಸಿನ ಮಗುವಿನ ಒಂದು ಅಮೂಲ್ಯವಾಗಿರುವಂತಹ ಮನಸ್ಸುಳ್ಳ ಪರಮ ಪೂಜ್ಯರು ಅಭಿನವ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳ ಜಂಗಮ ಪಾವನ ಪಾದಗಳಿಗೆ ಹಣೆಮಣಿದು
ನಮ್ಮೊಂದಿಗೆ 11 ದಿನಗಳ ಕಾಲ ಈ ನವಲಗುಂದದ ನಾಗಲಿಂಗನ ಒಂದು ಚರಿತಾಮೃತ ಪುರಾಣ ಪ್ರವಚನದಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಿರುವ ನಮ್ಮವರೇ ಆಗಿರುವಂತಹ ಸಹೋದರ ಆನಂದ್ ಕುಮಾರ್ ನಂದಿಕೋಲ್ಮಠ ಆ ಗವಾಯಿಗಳವರಲ್ಲಿಯೂ ಕೂಡ ಶರಣೆಂದು, ಹಾಗೆ ಸಂಗೀತಕ್ಕೆ ತಕ್ಕಂತೆ ತಬಲಾ ಸಾಥನ್ನು ನೀಡುತ್ತಿರುವ ನಮ್ಮವರೇ ಆಗಿರುವಂತಹ ಶಾಂತಕುಮಾರ್ ಹಿರೇಮಠವರಲ್ಲಿಯೂ ಕೂಡ ಶರಣೆಂದು, ಅಗರಖೇಡ ಗ್ರಾಮದ ಗುರು ಹಿರಿಯರಲ್ಲಿ, ಸಮಸ್ತ ಸಕಲ ಸದ್ಭಕ್ತರಲ್ಲಿ, ಯುವಕ ಬಳಗದವರಲ್ಲಿಯೂ ಕೂಡ ಶರಣೆಂದು, ನಿತ್ಯವೂ ಕೂಡ ನವಲಗುಂದದ ನಾಗಲಿಂಗನ ಪುರಾಣವನ್ನು ಇವತ್ತಿನಿಂದ ಹಿಡಿದುಕೊಂಡು 18ನೆಯ ತಾರೀಕಿನವರೆಗೆ 11 ದಿನಗಳ ಕಾಲ ನಿತ್ಯವೂ ಕೂಡ ಈ ಚರಿತ್ರೆಯನ್ನು ಪುರಾಣವನ್ನು ಕೇಳಿ ನಿಮ್ಮೆಲ್ಲರ ತನುಮನವನ್ನು, ನಿಮ್ಮೆಲ್ಲರ ಬದುಕನ್ನು ಪಾವನಮಯವಾಗಿಟ್ಟುಕೊಳ್ಳಬೇಕನ್ನುವಂತಹ ಸದುದ್ದೇಶದಿಂದ ಇಲ್ಲಿ ಕೇಳಲಿಕ್ಕೆ ಆಗಮಿಸಿರುವಂತಹ ಶ್ರದ್ಧೆಯ ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಇಲ್ಲಿ ಸಮರ್ಪಿಸಿ, ಹಾಗೆಯೇ ಇಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡುತ್ತಿರುವ ಎಸ್.ಎಂ. ಬಿರಾದರ್ ಸರ್ ಅವರಲ್ಲಿಯೂ ಕೂಡ ಶರಣೆಂದು, ಇವತ್ತಿನಿಂದ 11 ದಿನಗಳ ಕಾಲ 11 ದಿವಸವರೆಗೆ ನವಲಗುಂದದ ನಾಗಲಿಂಗನ ಪುರಾಣ ಪ್ರವಚನ 12ನೆಯ ಶತಮಾನದೊಳಗಿರುವಂತಹ ಆಗಿ ಹೋಗಿರುವಂತಹ ಅಣ್ಣ ಬಸವಣ್ಣ ಜಗಜ್ಯೋತಿ ಬಸವಣ್ಣನ ಅಕ್ಕನಾಗಿರುವಂಥ ಅಕ್ಕ ನಾಗಲಾಂಬಿಕೆಯ ಮಗ, ಅಂದರೆ ಬಸವಣ್ಣನ ಸೋದರ ಅಳಿಯ, ಅಣ್ಣ ಬಸವಣ್ಣನ ಅಕ್ಕನಾಗಿರುವಂತಹ ಅಕ್ಕ ನಾಗಲಾಂಬಿಕೆಯ ಮಗ ಯಾರು? ಚನ್ನಬಸವಣ್ಣ. ಅಂದರೆ ಬಸವಣ್ಣನಿಗೆ ಅಳಿಯನಾಗ್ತಾನೆ. ಚನ್ನಬಸವಣ್ಣನವರು ಒಂದು ವಚನದೊಳಗೆ ಹೇಳ್ತಾರೆ, ಚಿನ್ಮಯ ಜ್ಞಾನಿ. ಚನ್ನಬಸವಣ್ಣನಿಗೆ ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ. ನೋಡ್ರಿ, ಬಹಳ ಚಿಕ್ಕ ವಯಸ್ಸಿನೊಳಗ ಜ್ಞಾನವನ್ನ ಸಂಪಾದನೆಯನ್ನ ಮಾಡಿಕೊಂಡಿರುವಂಥವನು ಚನ್ನಬಸವಣ್ಣ. ತನ್ನ ಒಂದು ವಚನದೊಳಗ ಬರೀತಾನೆ. ಚನ್ನಬಸವಣ್ಣ ಒಂದು ವಚನದೊಳಗ 4 ಸಾಲಿನ ವಚನದೊಳಗ ಏನು ಹೇಳ್ತಾನೆ ಅನ್ನುವಂಥದ್ದು. ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು, ಚನ್ನಬಸವಣ್ಣನವರು ಹೇಳ್ತಾರೆ. ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಮುಂದೆ ಹೇಳ್ತಾನೆ, ಮನದ ಮೈಲಿಗೆಯ ತೊಳೆಯಬೇಕಾದಡೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು. ನೋಡ್ರಿ, 4 ಸಾಲಿನ ವಚನ. ವಚನ ಅಂತಂದ್ರೆ ಮಾತು. ನಾವು ಅವಾಗ ಹೇಳ್ತಿದ್ವಿ ನೋಡ್ರಿ, ಭಾಷೆ ಮಾತು ಕೊಡು ಅಂತ ಹೇಳ್ತಿದ್ವಲ್ಲ. ಅವಾಗ ಆಗಿದ್ದು ವಚನಗಳು ಮಾತುಗಳು 12ನೇ ಶತಮಾನದೊಳಗೆ ಆಗಿ ಹೋಗಿರುವಂಥ ಎಲ್ಲ ಶರಣರೇನಿದ್ರಲ್ಲ, ಅವರ ಮಾತುಗಳು ವಚನಗಳಾಗಿದ್ದು. ಇಲ್ಲಿ ಚನ್ನಬಸವಣ್ಣ ಹೇಳ್ತಾನೆ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ಏನು ಮಂಡೆ? ಮಂಡೆ ಅಂತಂದ್ರೆ ತಲೆ. ನಮ್ಮ ನಿಮ್ಮ ತಲೆ ಹೊಲಸಾಗ್ತದಂತಂದ್ರೆ, ಹೊಲಸಾಯ್ತಪ್ಪ ಅಂತಂದ ಮೇಲೆ ಏನು ಮಾಡ್ತೀವಿ ನಾವು? ನೀವು ಏನು ಮಾಡ್ತೀವಿ? ಬಾಕಿಟ್ಗಟ್ಟಲೆ ನೀರನ್ನು ಕಾಸಿ ಬಿಸಿ ನೀರಿನಿಂದ ನಾನಾ ರೀತಿಯ ಶಾಂಪುಗಳಿಂದ ಹಚ್ಚಿಕೊಂಡು ತಲೆಯನ್ನು ಸ್ವಚ್ಛವಾಗಿ ಮಾಡಿಕೊಳ್ತೀವಿ, ಸ್ನಾನ ಮಾಡ್ತೀವಿ. ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು. ನಮ್ಮ ನಿಮ್ಮ ತಲೆ ಹೊಲಸಾಯ್ತಪ್ಪ ಅಂತಂದ್ರೆ ಏನು ಮಾಡ್ತೀರಿ ಅಂತ ಚನ್ನಬಸವಣ್ಣನ ಪ್ರಶ್ನೆ.
ನೀವು ನಮ್ಮ ತಲೆ ಹೊಲಸಾದಾಗ ಏನು ಮಾಡಿದ್ರಿ? ಮಜ್ಜನವ ಮಾಡಿಕೊಂಡ್ರಿ, ಸ್ನಾನವನ್ನು ಮಾಡಿ ತೊಳ್ಕೊಂಡು ಶುಭ್ರವಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರಿ ನಿಮ್ಮ ತಲೆಯನ್ನು. ನಾನಾ ರೀತಿಯ ಶಾಂಪುಗಳಿಂದ ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ತೊಳೆದುಕೊಂಡು ಸ್ವಚ್ಛವಾಗಿ ಇಟ್ಟುಕೊಂಡ್ರಿ. ಯಾವುದು? ತಲೆಯನ್ನು. ಹಾಗಾದರೆ ಎರಡನೇ ಸಾಲಿನೊಳಗೆ ಹೇಳ್ತಾನೆ ಚನ್ನಬಸವಣ್ಣ, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಇಲ್ಲಿ ಒಂದೇದು ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ಎರಡನೇ ಸಾಲು ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ವಸ್ತ್ರ ಮಾಸಿದೊಡೆ, ವಸ್ತ್ರ ಅಂದರೆ ನಾವು ಹಾಕಿಕೊಳ್ಳುವಂಥ ಬಟ್ಟೆ, ಶರ್ಟು, ದೋತ್ರ ಆಗಲಿ ಬಟ್ಟೆ. ನಾವು ಬಟ್ಟೆ ಧರಿಸ್ಕೊಳ್ತೀವಲ್ಲ, ಅದಕ್ಕೆ ವಸ್ತ್ರ. ನೀವು ಹಾಕಿಕೊಳ್ಳುವಂಥ ವಸ್ತ್ರ ಬಟ್ಟೆ ಹೊಲಸಾಯ್ತಪ್ಪ ಅಂದ್ರೆ ಏನು ಮಾಡಿದೀವಿ ನಾವು? ಸ್ವಚ್ಛವಾಗಿ ಮಡಿವಾಳನಿಗೆ ಕೊಟ್ಟು ಏನು ಮಾಡಿದೀವಿ? ಸ್ವಚ್ಛವಾಗಿ ಮತ್ತೆ ಉಟ್ಕೊಂಡ್ವಿ. ಮಡಿವಾಳ ಏನು ಮಾಡಿದ? ತಗೊಂಡು ಹೋದ, ಹಳ್ಳಕ್ಕೆ ಹೋಗಿ ಕೆರೆಗೆ ಹೋಗಿ ತೊಳೆದುಕೊಂಡು ಬಂದ. ಆ ಕೊಳೆಯನ್ನು ತೆಗೆದು ಸ್ವಚ್ಛವಾಗಿ ಬಟ್ಟೆಯನ್ನು ಇಸ್ತ್ರಿ ಮಾಡಿ ಕೊಡ್ತಾನೆ ನಮಗೆ. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಮಡಿವಾಳಂಗಿಕ್ಕುವುದು, ನಾವು ಹಾಕಿಕೊಳ್ಳುವಂಥ ಬಟ್ಟೆ ಹೊಲಸಾಯ್ತಂದ್ರೆ ಏನು ಮಾಡಿದೀವಿ? ಮಡಿವಾಳನಿಗೆ ಕೊಟ್ಟು ಆ ಹೊಲಸು, ಆ ಕೊಳೆಯನ್ನು ಕಳೀತಾನೆ, ಅದನ್ನು ಸ್ವಚ್ಛವಾಗ್ತದೆ. ಆ ಬಟ್ಟೆಯನ್ನು ಧರಿಸಿಕೊಂಡ್ವಿ, ಹಾಕ್ಕೊಂಡ್ವಿ. ನೋಡ್ರಿ, ಅದರೊಳಗನೆ ಪ್ರಶ್ನೆ, ಅದರೊಳಗನೆ ಉತ್ತರ ಹೆಂಗಿಟ್ಟಿದ್ದಾನೆ ಚನ್ನಬಸವಣ್ಣ. ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಮುಂದೆ ಹೇಳ್ತಾನೆ ಸಾಲಿನೊಳಗೆ, ಮುಂದನೆಯ ಸಾಲಿನೊಳಗೆ ಹೇಳ್ತಾನೆ, ಮನದ ಮೈಲಿಗೆಯ ತೊಳೆಯಬೇಕಾದಡೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು. ನೋಡ್ರಿ, ಉತ್ತರ ಅದರೊಳಗದ. ಇಲ್ಲಿ ಪ್ರಶ್ನೆ ಮಾಡಿದ ಚನ್ನಬಸವಣ್ಣ, ಮನದ ಮೈಲಿಗೆಯ ತೊಳೆಯಬೇಕಾದಡೆ. ಮನದ ಮೈಲಿಗೆ ತೊಳೆಯಬೇಕಾದಡೆ ಏನು ಮನದ ಮೈಲಿಗೆ? ಮನಸ್ಸು, ನಿಮ್ಮ ಏನು ಮನಸ್ಸು ಏನಾಗ್ತದ? ಹೊಲಸಾಗ್ತದ, ಕೊಳೆ ಆಗ್ತದ. ಮನದ ಮೈಲಿಗೆ ಆಗ್ತದ, ಮನಸ್ಸು ಮೈಲಿಗೆ ಆಗ್ತದ. ಮನದ ಮೈಲಿಗೆಯ ತೊಳೆಯಬೇಕಾದಡೆ ಏನು ಮಾಡಿದ್ವಿ? ಈಗ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ತಲೆ ಹೊಲಸಾಯ್ತಂದ್ರೆ ನಾವೇನು ಮಾಡಿದ್ವಿ? ಶಾಂಪುಗಳಿಂದ, ನೀರಿನಿಂದ ತೊಳೆದುಕೊಂಡು ಶುಭ್ರವಾಗಿ ಇಟ್ಟುಕೊಂಡ್ವಿ, ಸ್ವಚ್ಛವಾಗಿ ಇಟ್ಟುಕೊಂಡ್ವಿ. ಮತ್ತು ವಸ್ತ್ರ ಹಾಕಿಕೊಳ್ಳುವಂಥ ಬಟ್ಟೆ ಹೊಲಸಾಯ್ತಂದ್ರೆ ಏನು ಮಾಡಿದ್ವಿ? ಮಡಿವಾಳನಿಗೆ ಕೊಟ್ಟು ಸ್ವಚ್ಛವಾಗಿ ಇಟ್ಟುಕೊಂಡ್ವಿ. ಮತ್ತು ಹಂಗ ಮನಸ್ಸು ಮೈಲಿಗೆ ಆಯ್ತಂದ್ರೆ, ಹೊಲಸಾಯ್ತಂದ್ರೆ ಸರ್ಫ್ ಎಕ್ಸೆಲ್ ಪುಡಿ ಆಗಲಿ, ನಿರ್ಮಾ ಪುಡಿ ಆಗಲಿ, ಒಂದು ಜಗ್ಗಿನೊಳಗೆ, ಒಂದು ಚರಗಿಯೊಳಗೆ ಆ ಸರ್ಫ್ ಎಕ್ಸೆಲ್ ಪುಡಿ, ನಿರ್ಮಾ ಪುಡಿ ಹಾಕ್ಕೊಂಡು ನೀರಿನೊಳಗೆ ಬೆರೆಸಿ ಕುಡಿದ್ರೆ ನಿಮ್ಮ ಮನಸ್ಸು ಕೊಳೆ ಹೋಗ್ತದೇನು? ಹೊಲಸು ಹೋಗ್ತದೇನು? ಮನದ ಮೈಲಿಗೆ, ಆ ಮೈಲಿಗೆ ಆಗಿರುವಂಥ ಮನಸ್ಸು ಹೋಗ್ತದೇನು? ಹೋಗೋದಿಲ್ಲ, ಹೋಗೋದಿಲ್ಲ. ಮತ್ತೇನು ಮಾಡಬೇಕು? ಏನು ಮಾಡಬೇಕು? ಅವರೇ ಉತ್ತರವನ್ನು ಕೊಡ್ತಾರೆ ಮುಂದಿನ ಸಾಲಿನೊಳಗ. ಮನದ ಮೈಲಿಗೆಯ ತೊಳೆಯಬೇಕಾದಡೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು. ಶರಣರ ಅನುಭವ ಮಾಡುವುದು. ಏನು ಮಾಡಬೇಕು? ಶರಣರ ಅನುಭವವನ್ನ ಕೇಳಬೇಕು, ಅನುಭವದೊಳಗೆ ಪಾಲ್ಗೊಳ್ಬೇಕು. ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು. ಈಗ ನಾವು ಕುಳಿತುಕೊಂಡಿವಿ ಅಲ್ಲಿಗ. ಈಗ ನಾವೇನು ಅನುಭವವನ್ನ ಕೇಳಕತ್ತೀವಲ್ಲ, ಇದು ಮನಸ್ಸು ಮೈಲಿಗೆಯನ್ನ ತೆಗೆಯುವಂಥ ಕೆಲಸವನ್ನ ಮಾಡ್ತದ. ನಿಮ್ಮ ಮನದ ಮೈಲಿಗೆಯನ್ನ, ಕೊಳೆಯನ್ನ ಕಿತ್ತೊಗೀತದ, ಕಳೀತದ, ತೆಗೀತದ. ಈ ಕೆಲಸ ಮಾಡ್ತದ. ಯಾಕೆ ಹಚ್ತೀವಿ ಪುರಾಣ ಪುಣ್ಯ ಕಥೆಗಳನ್ನು, ಪ್ರವಚನವನ್ನು? ಪುರಾಣ ಪ್ರವಚನ ಯಾಕೆ ಹಚ್ತೀವಿ ನಾವು ವರ್ಷ? ನಮ್ಮ ಬದುಕಿಗೆ ಅಂಟಿಕೊಂಡಿರುವಂಥ, ನಮ್ಮ ಮನಸ್ಸಿಗೆ ಅಂಟಿಕೊಂಡಿರುವಂಥ ಮನದ ಮೈಲಿಗೆ,
ಕೊಳೆ ಹೊಲಸಾಗುತ್ತದ. ವರ್ಷದೊಳಗೆ ಏನೇನೋ ಜಂಜಾಟದೊಳಗೆ ಬಿದ್ದು ಉಳ್ಳಾಡಿ ಬದುಕನ್ನ ಒಂದಿಷ್ಟು ಏನು ಮಾಡಿಕೊಂಡಿರ್ತೀವಿ, ನಾವು ಕೊಳೆ ಮಾಡಿಕೊಂಡಿರ್ತೇವೆ. ಬದಲಾಗಿರ್ತದ, ಏನೇನೋ ಮಾಡಿರ್ತೀವಿ. ಹಾಗಾಗಿ ಅಂಥ ಮನಸ್ಸಿನ ಮೈಲಿಗೆ, ಅಂತಹ ಮನಸ್ಸು ಮತ್ತು ಬದುಕಿನ ಕೊಳೆ ಹೋಗಬೇಕಾಗಿತ್ತಪ್ಪ ಅಂತಂದ್ರೆ ಏನು ಮಾಡಬೇಕು? ಬದುಕಿನೊಳಗ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವ, ಇಂಥ ಮಹಾತ್ಮರ ಪುಣ್ಯ ಚರಿತ್ರೆಯ ಪುರಾಣವನ್ನ ಪ್ರವಚನವನ್ನ ಕೇಳುವುದರಿಂದ ಬದುಕಿನೊಳಗ ಮನಸ್ಸಿನೊಳಗ ಅಂಟಿಕೊಂಡಿರುವಂಥ ಮನಸ್ಸಿನ ಮೈಲಿಗೆ ಆಗಲಿ ಕೊಳೆಯಾಗಲಿ ಎಲ್ಲವೂ ಏನಾಗ್ತದಂತಂದ್ರೆ ದೂರ ಆಗ್ತದೆ. ಕೊಳೆ ಹೋಗ್ತದೆ. ನಾವು ಹೆಂಗೆ ಆ ಬಟ್ಟೆಗೆ ಕೊಳೆ ಅಂಟಿಕೊಂಡಿರ್ತದಲ್ಲ, ಸಾಬೂನು ಹಚ್ಚಿ ತಿಕ್ತೀವಿ ನೋಡ್ರಿ, ಹಂಗೆ ಕೇಳಬೇಕು. ಇಂಥ ಮಹಾತ್ಮರ ಲೀಲೆಗಳನ್ನು, ಪುರಾಣವನ್ನು ಕೇಳಬೇಕು. ಅಂದಾಗ ಏನಾಗ್ತದೆ? ಬದುಕು ಬೆಳಕಾಗ್ತದೆ, ಕೊಳೆ ಹೋಗ್ತದೆ, ಸ್ವಚ್ಛವಾಗ್ತದೆ. ಪ್ರವಚನ ಅಂತಂದ್ರೆ ಸುಂದರ ಮಾತುಗಳು, ಸುಂದರವಾಗಿರುವಂಥ ಮಾತುಗಳು. ಮತ್ತು ಪ್ರವಚನ ಅಂತಂದ್ರೆ ಏನಪ್ಪ? ಪರಿವರ್ತನೆ ಆಗುವುದೇ ಪ್ರವಚನ. ಏನು ಪರಿವರ್ತನೆ ಆಗಬೇಕು? ನಮ್ಮ ಬದುಕಿನೊಳಗೆ ಇರುವಂತಹ ಅಂಕು ಡೊಂಕುಗಳು ಏನು ಇರ್ತಾವಲ್ಲ, ಅಂಕು ಡೊಂಕುಗಳಾಗಲಿ, ಕುಂದು ಕೊರತೆಗಳಾಗಲಿ, ಏನೇ ನಮ್ಮ ಬದುಕಿಗೆ ಅಂಟಿಕೊಂಡಿರುವಂತಹ ಇಲ್ಲ ಸಲ್ಲದ ಆಲೋಚನೆಗಳು ನಮಗೆ ಇರ್ತಾವೆ. ಅವು ಎಲ್ಲವೂ ದೂರ ಆಗ್ತದೆ. ಇಂತಹ ಪ್ರವಚನ ಪುರಾಣವನ್ನು ಕೇಳಬೇಕಾಗ್ತದೆ. ಹಾಗಾಗಿ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳು ಯಾಕ ವರ್ಷದೊಳಗೆ ಜಾತ್ರೆಯನ್ನು ನಿಮಿತ್ತವಾಗಿಟ್ಟುಕೊಂಡು ಪ್ರಭುಲಿಂಗೇಶ್ವರ ಅಪ್ಪಗಳ ಪುಣ್ಯ ಸ್ಮರಣೋತ್ಸವ ನಿತ್ಯವಾಗಿ ಇಟ್ಟುಕೊಂಡು ಯಾಕ ಪ್ರವಚನ ಪುರಾಣ ಪುಣ್ಯಕಥೆಗಳನ್ನು ಯಾಕ ನಮ್ಮ ಭಕ್ತರಿಗೆ ಕೇಳಿಸಬೇಕು? ಆ ಮಹಾತ್ಮರು, ಆ ಪುಣ್ಯ ಸಂತರು ಹೇಗೆ ಬದುಕನ್ನು ನಡೆಸಿದ್ರು, ಹೇಗೆ ಬದುಕಿದ್ರು, ಅವರ ಬದುಕು ಹೇಗಿತ್ತು, ನಾವು ಹೇಗೆ ಬದುಕಕತ್ತೀವಿ, ಅವರ ಬದುಕು ಹೇಗಿತ್ತು, ನಮ್ಮ ಬದುಕು ಹೆಂಗದ, ಅವ್ರು ಯಾಕೆ ಮಹಾತ್ಮರಾದ್ರು ಮತ್ತು ನಾವು ಯಾಕೆ ಹಿಂಗದೀವಿ? ಕೇಳಬೇಕು. ಹಾಗಾಗಿಯೇ ಅಭಿನವ ಮಹಂತ ಇಲ್ಲಿ ಪ್ರಭುಲಿಂಗ ಅಪ್ಪುಗಳು ವರ್ಷದೊಳಗ ಜಾತ್ರೆಯ ನಿಮಿತ್ತವಾಗಿಟ್ಟುಕೊಂಡು ಪುರಾಣ ಪ್ರವಚನ ಇಲ್ಲಿ ಮಠದೊಳಗ ನಡೆಸಿಕೊಂಡು ಬರ್ತಾ ಇದ್ದಾರೆ. ಭಕ್ತರಿಗೋಸ್ಕರವಾಗಿ, ಭಕ್ತರ ಉದ್ಧಾರಕ್ಕಾಗಿ, ಭಕ್ತರ ಬದುಕಿಗೆ ಬೆಳಕಿಗಾಗಿ. ಯಾಕೆ ಹಚ್ಚೋದು? ನಿಮಗಾಗಿ. ಇಷ್ಟೆಲ್ಲ ಮಾಡೋದು ನಿಮಗಾಗಿ. ಮಠ ಅವ್ರದ್ದೇನು? ಭಕ್ತರದು ಮಠ, ನಿಮ್ಮದು. ನಿಮ್ಮ ಸಲುವಾಗಿಯೇ ಅವರ ಜೀವನವನ್ನು ಸವೆಸ್ತಾರೆ. ಹಾಗಾಗಿ ಅಂತಹ ಪುಣ್ಯಾತ್ಮರ ಪುರಾಣವನ್ನು ಪ್ರವಚನವನ್ನು ನಾವು ಕೇಳಬೇಕು. ಇಲ್ಲಿ ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು. ನೋಡ್ರಿ, ಹಾಗಾಗಿ ನಾವೇನು ಮಾಡಬೇಕು? ಶರಣರ ಅನುಭವದೊಳಗೆ ಪಾಲ್ಗೊಳ್ಬೇಕು, ಸತ್ಸಂಗದೊಳಗೆ ಪಾಲ್ಗೊಳ್ಳಬೇಕು. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಹಲೋ ಗರ್ವ ಅಹಂಕಾರ ಖಲಾಸ ಮಾಡೋ, ರಾಮ ಕ್ರೋಧವನು ಕಡಿಯಾಕ ಮಾಡೋ, ಗರ್ವ ಅಹಂಕಾರ ಖಲಾಸ ಮಾಡೋ, ರಾಮ ಕ್ರೋಧವನು ಕಡಿಯಾಕ ಮಾಡೋ, ಕೊಟ್ಟಿ ಗುಣ ಸುಟ್ಟು
ಬೂದಿಯ ಮಾಡೋ ಕೊಟ್ಟಿ ಗುಣ ಸುಟ್ಟು ಬೂದಿಯ ಮಾಡೋ ಸಿಟ್ಟು ಬಂದರೆ ನಿಧಾನ ಮಾಡೋ ನಡೆ ನುಡಿ ಎಂಬುದು ಬಿಗುವು ಮಾಡಣ್ಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ 18 ಪುರಾಣ ಪಟ್ಟಣವ ಮಾಡೋ ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ 18 ಪುರಾಣ ಪಟ್ಟಣವ ಮಾಡೋ ರೊಕ್ಕ ನೋಡಿನಿ ವ್ಯಾಪಾರ ಮಾಡೋ 8 ದಿನಕ್ಕೊಮ್ಮೆ ಸಂತಿಯ ಮಾಡೋ ಹುಣ್ಣಿಮೆ ಅಮಾವಾಸ್ಯೆ ಒಂದತ್ತ ಮಾಡೋ ಹುಣ್ಣಿಮೆ ಅಮಾವಾಸ್ಯೆ ಒಂದತ್ತ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡಣ್ಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ದಾನ ಧರ್ಮ ಪರ ಉಪಕಾರ ಮಾಡೋ ನಾಡಿಯ ನೋಡಿ ವೈದ್ಯವ ಮಾಡೋ ದಾನ ಧರ್ಮ ಪರ ಉಪಕಾರ ದಾನ ಧರ್ಮ ಪರ ಉಪಕಾರ ಮಾಡೋ ನಾಡಿಯ ನೋಡಿ ವೈದ್ಯವ ಮಾಡೋ ಹೆತ್ತ ತಾಯಿ ತಂದೆಯ ಸೇವೆಯ ಮಾಡೋ ಹೆತ್ತ ತಾಯಿ ತಂದೆಯ ಪೂಜೆಯ ಮಾಡೋ ಅತ್ತಿ ಮಾವಗ ಮರ್ಯಾದಿ ಮಾಡೋ ಮನಿ ಬಿಚ್ಚಿ ಮ್ಯಾಲ ಮ್ಯಾಳಿಗಿ ಮಾಡೋ ನಿನ್ನೊಳಗ ನೀ ವಿಚಾರ ಮಾಡಣ್ಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಬೆಳ್ಳ ಬೆಳತನ ಭೋಗವ ಮಾಡು ಬೆಳಗ ಮುಂಜಾನೆ ಗುರು ಭಜನೆಯ ಮಾಡೋ ಬೆಳ್ಳ ಬೆಳತನ ಭೋಗವ ಮಾಡು ಬೆಳಗ ಮುಂಜಾನೆ ಗುರು ಭಜನೆಯ ಮಾಡೋ ವೈರಿಯ ಕಂಡಲ್ಲಿ ಧೈರ್ಯವ ಮಾಡೋ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ ಹೊತ್ತ ಮುಣಗಿದಲ್ಲಿ ವಸ್ತಿಯ ಮಾಡೋ ದರಿಯೋಳು ಕಡಕೋಳ ಮುಕ್ಕಾಮ ಮಾಡೋ ಗುರು ಮಹಾಂತೇಶನಲ್ಲಿ ಮುಕ್ತಿಯ ಬೇಡಣ್ಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಜ್ಞಾನದಿಂದ ಶಿವ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ
ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳು, ಗರ್ವ ಅಹಂಕಾರ ಕಲಾಸ ಮಾಡು, ಕಾಮ ಕ್ರೋಧವನ್ನು ಕಡಿಯಾಕ ಮಾಡು, ಕೊಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು, ಸಿಟ್ಟು ಬಂದರೆ ನೀನು ನಿಧಾನ ಮಾಡು. ನೋಡ್ರಿ, ಕಡ್ಕೋಳದ ಮಡಿವಾಳಪ್ಪನವರು ತತ್ವಗೀತೆ. ನಾವು ಏನೇ ಕೇಳದಿದ್ರು ಕೂಡ ಜ್ಞಾನದಿಂದ ಏನು ಧ್ಯಾನವನ್ನ ಮಾಡಿದ್ರು ಕೂಡ ಜ್ಞಾನ ಇರಬೇಕು, ಅರಿವು ಇರಬೇಕು ನಮ್ಮೊಳಗ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಕೇಳೋ ಜಾಣ. ಜ್ಞಾನದಿಂದ ಮಾಡಬೇಕು. ಕೇಳುವಾಗ ನಮ್ಮೊಳಗ ಅಜ್ಞಾನ ಅರಿವು ಇರಬೇಕು. ಏನು ಕೇಳಕತ್ತೀವಿ, ಏನು ಹೇಳಕತ್ತಾರ, ಏನು ಹೇಳಕತ್ತಾರ, ನಾವೇನು ಕೇಳ್ತೀವಿ ಅನ್ನುವಂತಹ ಅರಿವು ಜ್ಞಾನ ನಮ್ಮೊಳಗೆ ಬೇಕು ಕೇಳುವಂತ. ನೋಡ್ರಿ, ಕಡ್ಕೊಳ್ಳೋದ ಮಡಿವಾಳಪ್ಪನವರು. ನಮ್ಮೊಳಗಿರುವಂತ ಗರ್ವ ಅಹಂಕಾರವನ್ನ ಕಲಾಸ ಮಾಡು. ಗರ್ವ ಸೊಕ್ಕ ಅಂತೀವಲ್ಲ, ಅಹಂ ಅಂತೀವಲ್ಲ, ನನ್ನದು ನಾನು ಅಂತೀವಲ್ಲ, ಗರ್ವ ಅಹಂಕಾರವನ್ನ ಕಲಾಸ ಮಾಡು. ಕೊಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು. ನಮ್ಮೊಳಗಿರುವಂತ ಕೊಟ್ಟಿ ಗುಣ ಅಂದ್ರೆ ಏನು? ಈಗೇನ ಹೇಳ್ತಾರೆ, ಈಗೇನೋ ಒಳ್ಳೆಯ ಮಾತುಗಳನ್ನು ಹೇಳಬೇಕಾದ್ರೆ ಅಡ್ಡಡ್ಡ ಮಾತಾಡೋದು, ಕೊಟ್ಟಿತನ ಮಾಡೋದು. ಅದು ಹಂಗಲ್ಲ, ಇದು ಹಿಂಗಲ್ಲ, ಅದು ಹಿಂಗ ಎಟ್ಟಿತನ ಮಾತಾಡೋದು. ಕೊಟ್ಟಿ ಗುಣ ನಿನ್ನೊಳಗ ಅದನ್ನೇನು ಮಾಡು, ಸುಟ್ಟು ಬೂದಿ ಮಾಡು. ನೋಡ್ರಿ, ಹಾಗಾಗಿ ನಾವೇನೇ ಕೇಳದಿದ್ರು ಕೂಡ ಜ್ಞಾನದಿಂದ ಶಿವ ಧ್ಯಾನವನ್ನು ಪಡೆದುಕೊಳ್ಬೇಕಾಗ್ತದೆ. ಜ್ಞಾನದಿಂದ ಅಂತಹ ಜ್ಞಾನವನ್ನ ನೀವು ಇಲ್ಲಿ ಪಡ್ಕೊಳ್ತಾ ಇದ್ದೀವಿ. ಈ ಜ್ಞಾನದಿಂದ ನಾವು ಪಡೆದುಕೊಂಡಾಗ ಶಿವನ ಧ್ಯಾನ ನಮಗೆ ಆಗುತ್ತದೆ. ಇಲ್ಲಾಂದ್ರೆ ಆಗೋದಿಲ್ಲ. ನಮ್ಮೊಳಗೆ ಜ್ಞಾನ ಬೇಕು. ನಾವು ಎಲ್ಲಿಗೆ ಹೊಂಟಿವಿ ಅನ್ನುವಂತಹ ಅರಿವು ಜ್ಞಾನ ನಮ್ಮೊಳಗಿಲ್ಲ ಅಂತಂದ್ರೆ ನಾವು ದಡ ಮುಟ್ಟೋದು ಹೇಗೆ? ಇಲ್ಲಿ ಅಗರಖೇಡದಿಂದ ಇಂಡಿಗೆ ಹೋಗ್ಬೇಕಾದ್ರೆ ಯಾವ ಬಸ್ ಹಿಡ್ಕೊಂಡು ಹೋಗ್ಬೇಕನ್ನುವಂಥ ಜ್ಞಾನ ಅರಿವು ಬೇಕಲ್ಲ ನಮ್ಮೊಳಗೆ. ಇಲ್ಲ ಅಂತಂದ್ರೆ ಏನು ಮಾಡೋದು? ಹಾಗೆ ಬೇಕು ಕೇಳುವಂಥ ಜ್ಞಾನ. ಅಂದಾಗ ಆ ಶಿವನ ಧ್ಯಾನ ನಮ್ಮೊಳಗ ಇಲ್ಲಿ ಉತ್ಪತ್ತಿ ಆಗ್ತದೆ. ಹಾಗಾಗಿ ಅಂತಹ ಶಿವನ ಧ್ಯಾನವನ್ನು ಪಡೆದುಕೊಂಡಿರುವಂತಹ ಅಜಾತ ನಾಗಲಿಂಗ, ಅಜಾತ ಜಗದ್ಗುರು, ನವಲಗುಂದದ ನಾಗಲಿಂಗ. ಅಂತಹ ಅವಧೂತನ ಪುರಾಣವನ್ನ ಇಲ್ಲಿ ಕವಿಗಳು ಒಂದಷ್ಟು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡ್ಬೇಕಾಗ್ತದೆ. ನಮ್ಮ ಪರಿಚಯ ಮಾಡಿಕೊಟ್ರಲ್ಲ ನಮ್ಮ ಎಸ್.ಎಂ. ಬಿರಾದರ್ ಸರ್, ಪರಿಚಯವನ್ನು ಮಾಡಿಕೊಟ್ರಲ್ಲ, ಹಾಗೆ ಈ ಪುರಾಣವನ್ನ ರಚನೆಯನ್ನ ಮಾಡಿರುವಂಥವರು ಕವಿಗಳ ಒಂದಿಷ್ಟು ಸಂಕ್ಷಿಪ್ತವಾಗಿ ಪರಿಚಯವನ್ನು ತಿಳ್ಕೊಳ್ಬೇಕಾಗ್ತದೆ. ಯಾರು ಬರೆದ್ರು ಈ ಪುರಾಣವನ್ನ ರಚನೆಯನ್ನ ಮಾಡಿದವರು, ಯಾರು ತಿಳ್ಕೊಳ್ಬೇಕಾಗ್ತದೆ. ಯಾರು ಬರೆದಿದ್ದಾರೆ ಈ ಪುರಾಣವನ್ನ? ನೋಡ್ರಿ, ಈ ಪುರಾಣವನ್ನ ರಚನೆಯನ್ನ ಮಾಡಿರುವಂಥವರು ರಾಮದುರ್ಗ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಇಲ್ಲಿ ಹಲಗತ್ತಿ ಅನ್ನುವಂಥ ಗ್ರಾಮ. ರಾಮದುರ್ಗ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಹಲಗತ್ತಿ ಅನ್ನುವಂಥ ಗ್ರಾಮ. ಆ ಒಂದು ಪುಟ್ಟ ಗ್ರಾಮದೊಳಗ, ಸಣ್ಣ ಗ್ರಾಮದೊಳಗ ಜನಿಸಿರುವಂಥವರು, ತಂದೆಯಾಗಿರುವಂಥವರು ವೀರಭದ್ರಪ್ಪ, ತಾಯಿ ವೀರಬಸಮ್ಮ. ತಂದೆ ವೀರಭದ್ರಪ್ಪ, ತಾಯಿ ವೀರಬಸಮ್ಮ ಅನ್ನುವಂತಹ ಉದರದೊಳಗ, ಗರ್ಭದೊಳಗ ಹುಟ್ಟಿ ಬಂದಿರುವಂಥವನೇ ನಮ್ಮ ಲೇಖಕರು. ಈ ಕೃತಿಯನ್ನ ರಚನೆಯನ್ನ ಮಾಡಿರುವಂಥವರು ರಾಮದುರ್ಗ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಹಲಗತ್ತಿ ಅನ್ನುವಂಥ ಗ್ರಾಮದೊಳಗೆ ಹುಟ್ಟಿರುವಂಥವರು. ಒಂದಿಷ್ಟು ಸುಮ್ಮನೆ ಸಂಕ್ಷಿಪ್ತವಾಗಿ ಪರಿಚಯ. ಅವರು ಯಾರು ಪುರಾಣ ಬರೆದ್ರು, ಎಲ್ಲಿ ಹುಟ್ಟಿದ್ರು, ತಂದೆ ಯಾರು, ತಾಯಿ ಯಾರು, ಒಂದಿಷ್ಟು ಸಂಕ್ಷಿಪ್ತ ತಿಳ್ಕೊಳ್ಬೇಕಾಗುತ್ತೆ. ತಂದೆ ವೀರಭದ್ರಪ್ಪ, ತಾಯಿ ವೀರಬಸಮ್ಮ ಅನ್ನುವಂತಹ ಗರ್ಭದೊಳಗೆ ಜನಿಸಿ ಈ ನಮ್ಮ ಕಥಾನಾಯಕನಾಗಿರುವಂತಹ ಅಜಾತ ನಾಗಲಿಂಗ, ನವಲಗುಂದದ ನಾಗಲಿಂಗನ
ಪುರಾಣವನ್ನು ಬರೆದಿರುವಂತಹ ಇಲ್ಲಿ ಯಾರು ಮಹಾತ್ಮ ಅಂತಂದ್ರೆ ಇಲ್ಲಿ ವೀರಪ್ಪಜ್ಜ ಅನ್ನುವಂತಹ ಒಬ್ಬ ಯೋಗಿ ಆತ. ಸುಮ್ಮನೆ ಸಾಮಾನ್ಯ ಮನುಷ್ಯ ಅಲ್ಲ. ವೀರಪ್ಪಜ್ಜ ಅನ್ನುವಂತಹ ಹಟ್ಟಿ ಹೋಳಿ ಅನ್ನುವಂತಹ ನೋಡ್ರಿ ಮನೆತನದಿಂದ ಬಂದಿರುವಂಥವನು ವೀರಪ್ಪಜ್ಜ ಅನ್ನುವಂಥವನು. ಈ ಪುರಾಣವನ್ನ ರಚನೆಯನ್ನ ಮಾಡ್ತಾರೆ. ನೋಡ್ರಿ, ಈ ಪುರಾಣವನ್ನ ಬರೆದಿದ್ದಾರಲ್ಲ, ಶಾಲೆಗೆ ಹೋಗಿಲ್ಲ, ಓದಿಲ್ಲ, ಕಲಿತಿಲ್ಲ, ಬರೆದಿಲ್ಲ, ಬರಹವೂ ಇಲ್ಲ, ಓದುವೂ ಇಲ್ಲ, ಶಾಲೆಗೂ ಹೋಗಿಲ್ಲ. ಮತ್ತೆ ಹೇಗೆ ಸಾಧ್ಯ? ಆ ಪುರಾಣದೊಳಗೆ ಉಲ್ಲೇಖ ಮಾಡಿದ್ದಾರೆ, ಶಾಲೆಗೂ ಹೋಗಿಲ್ಲ, ಬರಹವೂ ಇಲ್ಲ, ಓದೋದು ಇಲ್ಲ. ನೋಡ್ರಿ, ಮತ್ತೆ ಹೇಗೆ ಇಲ್ಲಿ ಓದದೇ ಇದ್ರೂ ಕೂಡ ಬರದೇ ಇದ್ರೂ ಕೂಡ ಇಲ್ಲಿ ವೀರಪ್ಪಜ್ಜನವರು ಈ ಮಹಾಕಾವ್ಯವನ್ನ ರಚನೆಯನ್ನು ಮಾಡಿದ್ದಾರೆ. ಮಹಾಕಾವ್ಯವನ್ನ, ಪುರಾಣವನ್ನ ನೋಡ್ರಿ. ಆ ಯೋಗಿ ವೀರಪ್ಪಜ್ಜ ಅನ್ನುವಂತಹ ಆ ಸಂತ 12 ವರ್ಷಗಳ ಕಾಲ ದೇವಿಯ ಉಪಾಸಕನಾಗಿದ್ನಂತೆ. 12 ವರ್ಷಗಳ ಕಾಲ ದೇವಿ ಮಹಾತ್ಮೆಯ ಆ ಗ್ರಂಥ ಪುರಾಣವನ್ನ ಪಠಣವನ್ನ ಮಾಡ್ತಾ ಉಪಾಸಕನಾಗಿ 12 ವರ್ಷಗಳ ಕಾಲ 12 ವರ್ಷಗಳ ಕಾಲ ಉಪಾಸಕನಾಗಿ ತಪಸ್ಸನ್ನ ಮಾಡ್ತಿದ್ದ. ದೇವಿಯ ಮಹಾತ್ಮೆಯ ಪುರಾಣವನ್ನ ಪಠಣವನ್ನ ಮಾಡ್ತಾ ಮಾಡ್ತಾ ದೇವಿ ಪ್ರತ್ಯಕ್ಷ ಆಗುವವರೆಗೂ ಆತ ಯೋಗ ಸಾಧನೆಯನ್ನ ಮಾಡ್ತಿದ್ದಂತೆ ವೀರಪ್ಪಜ್ಜ ಅನ್ನುವಂಥವನು. ನೋಡ್ರಿ, ಅದು ಹೇಗೆ ಸಾಧ್ಯ? ಓದಿದಿಲ್ಲ, ಬರೆದಿಲ್ಲ, ಏನು ಇಲ್ಲ ಅಂದ್ರೂ ಕೂಡ ಹೇಗೆ ಸಾಧ್ಯ ಆಗ್ಯದ ಅಂತಂದ್ರೆ 12 ವರ್ಷಗಳ ಕಾಲ ದೇವಿಯ ಉಪಾಸಕನಾಗಿದನಲ್ಲ, ಅಲ್ಲಿ ದೇವಿ ಒಲಿದಾಳೆ, ತಾಯಿ ಒಲಿದಾಳ, ದೇವಿ ಒಲಿದಾಳ. ದೇವಿ ಮಹಾತ್ಮೆಯ ಪುರಾಣವನ್ನ ಪಠಣವನ್ನ ಮಾಡ್ತಾ ಮಾಡ್ತಾ ಇಲ್ಲಿ ಏನು ಬಂದಿದ್ದಿಲ್ಲ, ಏನು ಬರೀಲಿಕ್ಕೆ ಓದಲಿಕ್ಕೆ ಯಾವುದು ಅಸಾಧ್ಯವಾಗಿತ್ತಲ್ಲ ಅದನ್ನು ಸಾಧ್ಯ ಮಾಡಿಕೊಂಡ ಯಾವುದರಿಂದ? ದೇವಿಯ ಮಹಾತ್ಮೆಯ ಪುರಾಣವನ್ನ ಓದುವುದರಿಂದ, ಪಠಣವನ್ನ ಮಾಡುವುದರಿಂದ. ದೇವಿಯ ಆರಾಧಕನಾಗಿ ದೇವಿಯನ್ನೇ ಆರಾಧಿಸ್ತಾ ಇದ್ದ, ಸದಾವಕಾಲ ದೇವಿಯನ್ನು ಆರಾಧಿಸ್ತಾ ಇದ್ದ ವೀರಪ್ಪಜ್ಜ ಅನ್ನುವಂಥವನು. ನೋಡ್ರಿ, ಈ ರೀತಿಯಾಗಿ ಆ ದೇವಿ ಮಹಾತ್ಮೆಯ ಪುರಾಣವನ್ನ ಓದುತ್ತಾ ಪಠಣವನ್ನ ಮಾಡ್ತಾ ಆರಾಧಿಸುತ್ತಾ ಇಲ್ಲಿ ಕವಿಯಾಗಿ, ಇಲ್ಲಿ ಕವಿಯಾಗಿ ವರ ಕವಿಯಾಗಿ ಈ ಮಹಾಕಾವ್ಯವನ್ನ ಪುಣ್ಯ ಗ್ರಂಥವನ್ನ ಕೃತಿಯನ್ನ ರಚನೆಯನ್ನ ಮಾಡಿದ ವೀರಪ್ಪಜ್ಜ ಅನ್ನುವಂಥ ಯೋಗಿ. ನೋಡ್ರಿ, ಹಾಗೆ ಇಲ್ಲಿ ಪುರಾಣಗಳನ್ನ ಎಷ್ಟು ಪುರಾಣಗಳನ್ನ ಬರೆದಿದ್ದಾನೆ ಅಂತಂದ್ರೆ 4 ಪುರಾಣಗಳನ್ನ ಬರೆದಿದ್ದಾನೆ. ಇಲ್ಲಿ ಜಗದ್ಗುರು ಅಜಾತ ನಾಗಲಿಂಗ ಸ್ವಾಮಿಗಳ ಪುರಾಣ, 2ನೆಯದು ದೇವಾಂಗ ಮಹರ್ಷಿ ಪುರಾಣವನ್ನ, 3ನೆಯದು ಶ್ರೀ ನೀಲಕಂಠ ಸ್ವಾಮಿಗಳ ಪುರಾಣ, ಹಾಗೆ 4ನೆಯ ಪುರಾಣ ಕುಳ್ಳೂರ ಶ್ರೀ ರೇವಯ್ಯ ಹಾಗೂ ಸಿದ್ದಯ್ಯ ಸ್ವಾಮಿಗಳ ಪುರಾಣವನ್ನ, ಇಲ್ಲಿ 4 ಪುರಾಣಗಳನ್ನ ಬರೆದಿದ್ದಾನೆ ಅಜ್ಜಪ್ಪನವರು. ನೋಡ್ರಿ, ವೀರಪ್ಪಜ್ಜ ಅಂತ ಕವಿ ಇಲ್ಲಿ 4 ಪುರಾಣಗಳನ್ನ ರಚನೆಯನ್ನು ಮಾಡಿರುವಂಥವನು. 12 ವರ್ಷಗಳ ಕಾಲ ಆರಾಧಿಸುತ್ತಾ ದೇವಿಯ ಉಪಾಸಕನಾಗಿ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ ವೀರಪ್ಪಜ್ಜ. ಹಾಗೆ ಇಲ್ಲಿ ನಮ್ಮ ನಿತ್ಯ ಕಥಾನಾಯಕನಾಗಿರುವಂಥ ಅಜಾತ ಜಗದ್ಗುರು ನಾಗಲಿಂಗ ಸ್ವಾಮಿಗಳ ಪುರಾಣವನ್ನ ಬರೆದಿರುವಂಥವನೇ ವೀರಪ್ಪಜ್ಜ ಅನ್ನುವಂಥವನು. ನೋಡ್ರಿ, ಈ ರೀತಿ ಮಹಾತ್ಮರ ಜೀವನ ಚರಿತ್ರೆಗಳನ್ನ ಈ ಪುರಾಣ ರೂಪದೊಳಗ ಇಲ್ಲಿ ರಚಿಸಿ ತಮ್ಮ ಕೃತಿಗಳನ್ನ ಈ ನಾಡಿಗೆ ನೀಡಿದ್ದಾನೆ ವೀರಪ್ಪಜ್ಜ. ಹಾಗೆ ಇಲ್ಲಿ ಕವಿಗಳ ಒಳಗ ನರಕವಿ, ವರಕವಿ, ಶಿವಕವಿ ಅನ್ನುವಂಥವ್ರು. 1ನೆಯದು ನರಕವಿ, 2ನೆಯದು ವರಕವಿ, 3ನೆಯದು ಶಿವಕವಿ. ಕವಿಗಳೊಳಗ 3 ಪ್ರಕಾರ ಕವಿಗಳಿದ್ದಾರೆ. ನರಕವಿ,
ನರಕವಿ ಅಂದ್ರೆ ಯಾರು? ನರಕವಿ, ನರಕವಿಗಳಂತಂದ್ರೆ ಈಗ ಯಾರೋ ಒಬ್ರು ಸಾಹಿತಿಗಳು, ಕವಿಗಳು ಕಾವ್ಯವನ್ನ ರಚನೆಯನ್ನ ಮಾಡಿರ್ತಾರೆ. ಆ ಕಾವ್ಯದೊಳಗೆ ಬಂದಿರುವಂತ ಸಾಹಿತ್ಯವನ್ನ, ಕಾವ್ಯವನ್ನ ಒಂದು 4 ಸಾಲು ಕದ್ದುದು, 4 ಸಾಲುಗಳನ್ನ ಕದ್ದು ಮತ್ತು ಇಲ್ಲೊಂದು ಕಾವ್ಯದೊಳಗೆ ಬಂದಿರುವಂತ ಸಾಲುಗಳನ್ನ ಕದ್ದು ಬರೀತೀವಲ್ಲ, ಅವರೇ ನರಕವಿ. ಕದ್ದು ಕದ್ದು ಬರೀತಾರೆ ನೋಡ್ರಿ. ಆ ಬುಕ್ದಂದು, ಈ ಬುಕ್ದಂದು, ಆ ಪುಸ್ತಕದಂದು, ಈ ಪುಸ್ತಕದಂದು ತಗೊಂಡು ಸಾಹಿತ್ಯವನ್ನ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಸಾಲುಗಳನ್ನು ಕದ್ದು ಏನೋ ಶಬ್ದಗಳನ್ನು ಸಂಗ್ರಹ ಮಾಡಿ ಬರೀತಾರಲ್ಲ, ಅವರು ನರಕವಿ ಅಂತ ಹೇಳ್ತಾರೆ. ನರಕವಿ. ಇನ್ನು ವರಕವಿ ಅಂತಂದ್ರೆ ಯಾರು? ವರಕವಿ, ದರಾ ಬೇಂದ್ರೆ ಅಂತ ಹೇಳ್ತೀವಲ್ಲ, ಅವರಿಗೆ ವರಕವಿ. ಇನ್ನು ಶಿವಕವಿ, ಶಿವನ ಸಂಭೂತರಾಗಿ ಶಿವನ ಆರಾಧನೆಯನ್ನ ಮಾಡಿಕೊಂಡು ಶಿವನ ಉಪಾಸಕರಾಗಿ, ಇಲ್ಲಿ ಹಂಗ ವೀರಪ್ಪಜ್ಜ ದೇವಿಯ ಆರಾಧನೆಯನ್ನ ಮಾಡಿ ಉಪಾಸಕನಾಗಿ, ಇಲ್ಲಿಯ ದೇವಿಯ ಅನುಗ್ರಹದಿಂದ, ದೇವಿಯ ತಪಶಕ್ತಿಯ ತಪೋಬಲದಿಂದ ಇಲ್ಲಿ ಹಾಗೆ ವೀರಪ್ಪಜ್ಜ ಇಲ್ಲಿ 4 ಪುರಾಣಗಳನ್ನು ಬರೆದಿದ್ದಾನಲ್ಲ, ಇವರಿಗೆ ಶಿವಕವಿ. ಶಿವಕವಿ. ಕಲ್ಲಿನಾಥ್ ಕವಿಗಳಂತ ಬರ್ತಾರೆ. ಕಲಬುರಗಿ ಅರಳಗುಂಡಿಗೆ ಶರಣಬಸಪ್ಪನ ಪುರಾಣವನ್ನು ರಚನೆಯನ್ನು ಮಾಡಿರುವಂಥವರು. ಕೊಪ್ಪಳ ಜಿಲ್ಲೆ, ಯಲಬುರ್ಗ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ತಾಲೂಕು. ದ್ಯಾಂಪುರ ಅನ್ನುವಂಥ ಚಿಕ್ಕ ಗ್ರಾಮ, ದ್ಯಾಂಪುರ ಅನ್ನುವಂಥದ್ದು. ಶುದ್ಧಯ್ಯ ಪುರಾಣಿಕರು ಬರ್ತಾರೆ, ಅದೇ ದ್ಯಾಂಪುರ, ಅದೇ ಮನೆತನದೊಳಗ ನೋಡ್ರಿ. ಶುದ್ಧಯ್ಯ ಪುರಾಣಿಕರು ಮತ್ತ ಇಲ್ಲಿ ಕಲ್ಲಿನಾಥ್ ಕವಿಗಳು, ಚನ್ನ ಕವಿಗಳು ಒಂದೇ ಮನೆತನದೊಳಗ ಹುಟ್ಟಿರುವಂಥವರು. ಇವರೆಲ್ಲ ಶಿವನ ಸಂಭೂತರೇ. ಇಂತಹ ಪುರಾಣ ಪುಣ್ಯ ಕಥೆಗಳನ್ನ ಬರೆದಿರುವಂಥವರು. ಹಾಗೆ ಇಲ್ಲಿ ಅಜಾತ ನಾಗಲಿಂಗನ ಪುರಾಣವನ್ನ ಇಲ್ಲಿ ವೀರಪ್ಪಜ್ಜ ಅನ್ನುವಂತಹ ಇಲ್ಲಿ ಪುರಾಣವನ್ನ ರಚನೆಯನ್ನು ಮಾಡಿದ. ಆ ವೀರಪ್ಪಜ್ಜನ ಮೂಲ ಕಸುಬು ನೇಕಾರಿಕೆ ಅನ್ನುವಂಥದ್ದು, ಬಟ್ಟೆಯನ್ನು ನೇಯುವುದು, ಬಟ್ಟೆಯನ್ನು ನೇಯುವಂಥ ಕಾಯಕವನ್ನು ಮಾಡುವಂಥವನು. ಹಾಗೆ ಇಲ್ಲಿ ತಮ್ಮ 25ನೇ ವಯಸ್ಸಿನೊಳಗ ಈ ಪುರಾಣಗಳನ್ನ ಬರೆದಂತ ನೋಡ್ರಿ. 25ನೇ ವಯಸ್ಸಿನೊಳಗ ಇಷ್ಟೆಲ್ಲ ಸಾಹಿತ್ಯ ಭಂಡಾರ ಸಿಗಲಿಕ್ಕೆ ಸಾಧ್ಯ ಏನು? 25ನೇ ವಯಸ್ಸಿನೊಳಗ ಇಷ್ಟೆಲ್ಲ ಜ್ಞಾನ ಸಂಪತ್ತು. ತಮ್ಮ 25ನೇ ವಯಸ್ಸಿನೊಳಗೆ ಇಷ್ಟು 4 ಪುರಾಣಗಳನ್ನು ರಚನೆಯನ್ನು ಮಾಡಿದಂತ ವೀರಪ್ಪಜ್ಜ ನೋಡ್ರಿ. ನಮ್ಮ ಈಗ ಇವತ್ತಿನ ಕಾಲದೊಳಗೆ 25ನೇ ವಯಸ್ಸಿನ ಹುಡುಗರು ಎಲ್ಲಿ ಇರ್ತಾರೆ ನೋಡ್ರಿ. ಇವತ್ತಿನ ದಿನಮಾನದೊಳಗಿರುವಂಥ 25, 24, 21 ವಯಸ್ಸಿನ ಯುವಕರು ಇದು ಎಲ್ಲ ಸಾಧ್ಯ ಆಗ್ತದೇನು? ಇಲ್ಲ. ಮೊಬೈಲ್ ಹಿಡ್ಕೊಂಡು ಎಲ್ಲೋ ಆ ಮೂಲಿ ಒಳಗೆ ಈ ಮೂಲಿ ಒಳಗೆ ಅಲ್ಲೊಬ್ಬ ಇಲ್ಲೊಬ್ಬ, ಬಸ್ ಸ್ಟ್ಯಾಂಡ್ನಾಗೋ ಬಜಾರ್ದೊಳಗೋ ಅಲ್ಲಿ ನೋಡ್ರಿ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾವ. ಜಗತ್ತಿನೊಳಗೆ ನಡೆಯುವಂಥದ್ದು ಎಲ್ಲ ಮೊಬೈಲ್ನೊಳಗೆ ನೋಡ್ಕೊಂತ ಕುಂತು ಬಿಡೋದು ನೋಡ್ರಿ. ಹಾಗಾಗಿ ಇಲ್ಲಿ 25ನೇ ವಯಸ್ಸಿನೊಳಗ ಈ ಜ್ಞಾನ ಭಂಡಾರವನ್ನ, ಕೃತಿಯನ್ನ, ಮಹಾಕಾವ್ಯವನ್ನ ಜಗತ್ತಿಗೆ ನೀಡಿದ್ರು ವೀರಪ್ಪಜ್ಜ ಅನ್ನುವಂಥ ಕವಿ ನೋಡ್ರಿ. ಅಂತಹ ಕೃತಿಗಳನ್ನ, ಸಾಹಿತ್ಯವನ್ನ ನಾಡಿಗೆ ಕೊಟ್ಟಿರುವಂಥವನೇ ವೀರಪ್ಪಜ್ಜ. ಆತ ಹಲಗತ್ತಿಯಲ್ಲ ಹುಟ್ಟಿ ಇಲ್ಲಿ ಚಿಕ್ಕುಂಬಿಯೊಳಗ ಬೆಳೆದು, ಆ ಚಿಕ್ಕುಂಬಿಯಲ್ಲಿ ನಾಗಲಿಂಗ ಅಜ್ಜನ ಒಂದು ಗದ್ದುಗೆ ಇತ್ತಂತ. ಚಿಕ್ಕುಂಬಿ ಒಳಗ ನಾಗಲಿಂಗ ಅಜ್ಜನ ಗದ್ದುಗೆ ಇತ್ತಂತ. ಆ ನಾಗಲಿಂಗನ ಗದ್ದುಗೆಯ ಮುಂದೆ ಕುಳಿತುಕೊಂಡು ನಿತ್ಯವೂ ಕೂಡ ಆ ಚಿಕ್ಕುಂಬಿಯೊಳಗಿರುವಂಥ ನಾಗಲಿಂಗನ ಗದ್ದುಗೆಯ ಸೇವೆಯನ್ನು ಮಾಡುವುದು. ನಿತ್ಯವೂ ಕೂಡ 2 ಹೊತ್ತು ಪೂಜೆಯನ್ನು ಮಾಡುವುದು. ಸೇವೆಯನ್ನು ಮಾಡ್ತಾ ಮಾಡ್ತಾ ಅದೇ ಗದ್ದುಗೆಯೊಳಗ, ಅದೇ ಗದ್ದುಗೆಯ ಮುಂದೆ ಕುಳಿತುಕೊಂಡು ಅಜಾತ ಜಗದ್ಗುರು ನವಲಗುಂದದ ನಾಗಲಿಂಗನ ಪುರಾಣವನ್ನ ಅದೇ ಗದ್ದಿಗೆಯ ಮುಂದೆ ಕುಳಿತುಕೊಂಡು ಬರೆದಂತ ನೋಡ್ರಿ ವೀರಪ್ಪಜ್ಜ. ಹಲಗತ್ತಿಯೊಳಗೆ ಹುಟ್ಟಿ ಚಿಕ್ಕುಂಬಿಯೊಳಗೆ ಬೆಳೆದು, ಆ ಚಿಕ್ಕುಂಬಿಯೊಳಗಿರುವಂತಹ ನವಲಗುಂದದ ನಾಗಲಿಂಗನ ಗದ್ದುಗೆಯ ಮುಂದೆ ಕುಳಿತುಕೊಂಡೇ
ಈ ಪುರಾಣವನ್ನ ರಚನೆಯನ್ನ ಮಾಡಿದ ವೀರಪ್ಪಜ್ಜ. ನೋಡ್ರಿ, ನೋಡುವ ಕಣ್ಣಿಗೆ ಹೇಗಿದ್ನಂತಂದ್ರೆ ಮರುಳನಂತೆ. ಏನಪ್ಪ ಇವಾಗೇನು ಗೊತ್ತಿಲ್ಲ ಬಿಡ ಅಂತೀವಲ್ಲ, ಮಬ್ಬದನಂತ ಹೇಳ್ತೀವಲ್ಲ, ಏನೂ ತಿಳಿಯೋದಲ್ ಬಿಡಲ್ಲ ಇವಾಗ ಅಂತ ಹೇಳ್ತೀವಲ್ಲ. ಮರುಳನಂತೆ ಕಣ್ಣಿಗೆ ಕಂಡ್ರೂ ಕೂಡ ಎಲೆಮರೆಯ ಕಾಯಿಯಂತೆ ಹಿಂದ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಬೂದಿ ಮುಚ್ಚಿದ ಕೆಂಡದಂತೆ ಇಲ್ಲಿ ಸುತನಂತೆ ಸಂತನಂತೆ ಇಲ್ಲಿ ಒಂದು ದಿನ 30/7/1973 ಇಸ್ವಿಯೊಳಗ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಇಲ್ಲಿ ಹಲಗತ್ತಿಯೊಳಗ ಹುಟ್ಟಿರುವಂಥ ಗ್ರಾಮದೊಳಗ ಅವನ ಅಂತ್ಯ ಸಂಸ್ಕಾರವೂ ಆಗ್ತದೆ. ಅಲ್ಲಿಯ ಗದ್ದಿಗೆಯನ್ನು ಕಟ್ತಾರೆ. ವೀರಪ್ಪಜ್ಜಂದು ನಾಗಲಿಂಗನ ಪುರಾಣವನ್ನು ಬರೆದಿರುವಂತಹ ಕವಿ ವೀರಪ್ಪಜ್ಜ. ಎಲ್ಲಿ ಹುಟ್ಟಿದ, ಎಲ್ಲಿ ಬೆಳೆದ, ಏನು ಮಾಡಿದ, ಹೆಂಗೆ ಬರೆದ, ದೇವಿಯ ಆರಾಧಕನಾದ, ದೇವಿಯ ಉಪಾಸಕನಾಗಿ ತನ್ನ 25ನೇ ವಯಸ್ಸಿನೊಳಗ ಇಷ್ಟೆಲ್ಲ ಸಾಧನೆ ಮಾಡಿ ಪುರಾಣವನ್ನು ಬರೆದಂತ ನೋಡ್ರಿ. 4 ಪುರಾಣವನ್ನು ಬರೆದ. ಆ 4 ಪುರಾಣದೊಳಗ ನಮ್ಮ ಕಥಾನಾಯಕನಾಗಿರುವಂಥ ಅಜಾತ ಜಗದ್ಗುರು ನವಲಗುಂದದ ನಾಗಲಿಂಗ ಪುರಾಣವನ್ನು ರಚನೆಯನ್ನು ಮಾಡಿದ. ಎಲ್ಲಿ ಮಾಡಿದ? ನವಲಗುಂದದ ನಾಗಲಿಂಗನ ಗದ್ದುಗೆಯ ಮುಂದೆ ಕುಳಿತುಕೊಂಡು, ಆ ಗದ್ದುಗೆಯ ಮುಂದ್ಗಡೆ ಕುಳಿತುಕೊಂಡು ಇಷ್ಟೆಲ್ಲ ಸಾಹಿತ್ಯವನ್ನ, ಕಾವ್ಯವನ್ನ ಇಲ್ಲಿ ಬರೆದ. ಹಾಗಾಗಿ ನಾವು ಆ ಕವಿಯ ಒಂದಿಷ್ಟು ಸಂಕ್ಷಿಪ್ತ ಪರಿಚಯವನ್ನ ಹೇಳಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಅಂತಹ ಮಹಾಕಾವ್ಯ, ಅಂತಹ ಪುರಾಣವನ್ನ ಇಲ್ಲಿ ವೀರಪ್ಪಜ್ಜ ಯಾವ ರೀತಿಯಾಗಿ ಪುರಾಣವನ್ನ ಬರೆದಿದ್ದಾನೆ ಅನ್ನುವಂತಹ ಇಲ್ಲಿ ಭಾಮಿನಿ ಷಟ್ಪದಿಯೊಳಗ ರಚನೆಯನ್ನು ಮಾಡಿದ್ದಾರೆ. ಭಾಮಿನಿ ಷಟ್ಪದಿಯೊಳಗ ಶ್ರೀಮದ್ ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪುರಾಣವನ್ನು ಇಲ್ಲಿ ಕಾವ್ಯವಾಗಿ, ಪುರಾಣವಾಗಿ ತಂದು ಕೊಟ್ಟಿದ್ದಾನೆ ನಾಡಿಗೆ. ಅಂತಹ ಪುರಾಣವನ್ನು ಪೀಠಿಕಾ ಅಧ್ಯಾಯದೊಳಗ ಮೊದಲ ನುಡಿಯೊಳಗ ಏನು ಬರೆದಿದ್ದಾರೆ ಅನ್ನುವಂತಹ ಆ ನುಡಿಯನ್ನ ಓದುತ್ತಾ ನೋಡೋಣ. ಮೊದಲು ಶ್ರೀ ಗುರುವಿಂಗ ನಮಿಸುವೆ, ತದನಂತರ ಹಿಧರನಿಗೊಂದಿಪೆ ಕುದರ ಭವೇ ಶ್ರೀ ಪದುಮ ಸಂಭವನೊದು ವಿರಗುವೆನು ಮದವಾರಣ ನನಗೆ ಮೇನ್ ಷಡ್ವದನ ನೀತಿ ಹೋತ್ರ ನಯನಜ ಸದಮಲ ಶ್ರೀಧರ್ಮ ರೂಪವ ಸ್ಮರಿಸಿ ಕೃತಿ ರಚಿಪೆ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರು ಮಹೇಶ್ವರ ಗುರು ಸದಾಶಿವ ಗುರುವೆ ನಿನ್ನಯ ಪಾದ ಪದ್ಮಗಳಿಗೆ ನಮಿಸುವೆನು. ಗುರುವೇ ಸಚ್ಚಿನ್ಮಾತ್ರ ದೇವನೇ, ಗುರುವೇ ಶ್ರೀ ಓಂಕಾರ ರೂಪನೆ, ಗುರುವೆ ನೀ ಚರಿತೆ ಪೂರ್ಣಿಸು ನಾಗಲಿಂಗೇಶ, ಪೂರ್ಣಿಸು ನಾಗಲಿಂಗೇಶ, ನಾಗಲಿಂಗೇಶ, ನಾಗಲಿಂಗೇಶ. ಸಾಂಬ ಜೈ ನಮ ಪಾರ್ವತಿ ಪದ ಶಿವ. ಜಯಘೋಷ ಮಾಡ್ರಿ, ಜಯಘೋಷ ಮಾಡ್ರಿ.
ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಜಯ ಶ್ರೀ ನವಲಗುಂದದ ನಾಗಲಿಂಗೇಶ್ವರ ಮಹಾರಾಜ್ ಕಿ ಜಯ ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ ಜಯ ಸಾಂಬ ಜೈ ನಮ ಪಾರ್ವತಿ ಪದಯ ಶಿವ ಹರ ಹರ ಮಹಾದೇವ. ಇಲ್ಲಿ ಮೊದಲಿಗೆ ವೀರಪ್ಪಜ್ಜ ಅನ್ನುವಂಥ ಕವಿಗಳು ಪುರಾಣದೊಳಗ ಭಾಮಿನಿ ಷಟ್ಪದಿಯ ಒಳಗ ಇಲ್ಲಿ ಗುರುವನ್ನ ಸ್ಮರಣೆಯನ್ನು ಮಾಡಿದ್ದಾರೆ. ಗುರುವನ್ನ ಸ್ಮರಣೆಯನ್ನು ಮಾಡಿದ್ದಾರೆ. ಮೊದಲಿಗೆ ಈ ನುಡಿಗಳನ್ನ ಪೀಠಿಕಾ ಅಧ್ಯಾಯವನ್ನ ಪ್ರಾರಂಭ ಮಾಡುವಾಗ ಗುರುವಿನ ಸ್ಮರಣೆಯನ್ನು ಮಾಡಿಕೊಂಡಿದ್ದಾರೆ. ನಾವು ಮೊದಲು ಬಂದಾಗ ನಮ್ಮ ಆನಂದ ಗವಾಯಿಗಳು ಮಾಡಿದ್ರಲ್ಲ, ಪ್ರಥಮವಾಗಿ ಬಂದು ಕೂತಾಗ ಆ ಗವಾಯಿಗಳಷ್ಟೇ ಅಲ್ಲ, ಯಾರೇ ಇರಲಿ ಕೂಡ ಮೊದಲು ಗುರುವಿನ ಸ್ಮರಣೆಯನ್ನು ಮಾಡುವಂತಹದ್ದು. ಗುರುವಿಗಿಂತ ಅಧಿಕವಾಗಿರುವಂಥ ವಸ್ತು ಮತ್ತೊಂದಿಲ್ಲ ಜಗತ್ತಿನೊಳಗ. ಗುರು ಬಾನಂಗಳದ ಆಧ್ಯಾತ್ಮಿಕದ ಬಾನಂಗಳದ ದೊರೆಯಾಗಿರುವಂಥವನು. ಗುರು ಆಧ್ಯಾತ್ಮಿಕದ ಬಾನಂಗಳದ ದೊರೆ. ಅಂತಹ ಗುರುವಿನ ಸ್ಮರಣೆ, ಗುರುವಿನ ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಯಾರೇ ಇರಲಿ, ಮೊದಲಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೋಡಿ, ಶ್ರೀ ಗುರುವೆ ಸತ್ಕ್ರಿಯಾದಾಗರವೆ ಸುಜ್ಞಾನ ಸಾಗರವೆ ಯಾನಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ರಾಗದಿಂಬೇಗ ಕೃಪೆಯಾಗು. ನೋಡ್ರಿ, ಮೊದಲಿಗೆ ಗುರುವನ್ನ ಸ್ಮರಿಸಬೇಕು, ಸ್ಮರಣೆಯನ್ನು ಮಾಡಬೇಕು. ನಾವು ಯಾವುದೇ ಕಾವ್ಯವನ್ನ ಬರೀಲಿ, ಪುರಾಣವನ್ನ ಬರೀಲಿ, ಏನೇ ಬರಲಿ, ಕಾದಂಬರಿ ಆದರೂ ಕೂಡ ಬರೆದ್ರು ಕೂಡ ಮೊದಲಿಗೆ ಗುರುವಿನ ಸ್ಮರಣೆಯನ್ನು ಮಾಡುವಂಥದ್ದು, ಗುರುವಿನ ಸ್ಮರಣೆ ಮಾಡುವಂಥದ್ದು. ನೋಡ್ರಿ, ಹಾಗಾಗಿ ಅಂತಹ ಗುರುವಿನ ಸ್ಮರಣೆಯನ್ನ ಕಡ್ಕೋಳದ ಮಡಿವಾಳಪ್ಪನವ್ರು ಹೇಳ್ತಾರೆ ತಮ್ಮ ತತ್ವ ಪದದೊಳಗ. ಏನು ಹೇಳ್ತಾರೆ? ಗುರು ಧ್ಯಾನ ಮರಿಬ್ಯಾಡ ಪರದೇಶಿ, ಹರ ಧ್ಯಾನವನ್ನ ಬಿಡಬ್ಯಾಡ ಸನ್ಯಾಸಿ. ನೋಡಿ, ಗುರು ಧ್ಯಾನವನ್ನ ಬಿಡಬೇಡ, ಗುರುವಿನ ಧ್ಯಾನವನ್ನ ಬಿಡಬೇಡ ಪರದೇಶಿ. ಬಿಟ್ಟರೆ ಕೆಲಸ ಕೆಡ್ತ. ನೋಡ್ರಿ, ಗುರುವಿನ ಧ್ಯಾನ, ಆ ಹರನ ಧ್ಯಾನ ನಾವು ಬಿಟ್ಟಿವಪ್ಪ ಅಂತಂದ್ರೆ ಬದುಕಿನೊಳಗ ತಳವಿಲ್ಲದ ಕೊಡದೊಳಗ ನೀರನ್ನ, ತಳವಿಲ್ಲದ ಕೊಡದೊಳಗ ಜಲವನ್ನ ತುಂಬಿದಂಗ ಆಗ್ತದ. ತಳವಿಲ್ಲದ ಕೆಳಗ ಆ ಕೊಡಕ್ಕೆ ಏನಿಲ್ಲ, ತಳನ ಇಲ್ಲ. ಬಿಂದಿಗೆದ ಒಂದು ಕೊಡ ಅದ, ತಳನ ಇಲ್ಲ ಅದಕ್ಕೆ. ನದಿಯೊಳಗೆ ಹೋಗಿ ಜಲವನ್ನ, ನೀರನ್ನ ಎಷ್ಟು ತುಂಬಿಕೊಂಡು ಬಂದರೂ ಕೂಡ ನಿಲ್ತದೇನು? ಇಲ್ಲ. ಕಮ್ಮಿ ಆಯ್ತಲ್ರಪ್ಪ, ಕಮ್ಮಿ ಆಯ್ತು ನೋಡ್ರಪ್ಪ. ತಳವಿಲ್ಲದ ಕೊಡದೊಳಗ ಜಲವನ್ನ, ನೀರನ್ನ ತುಂಬಿದಂಗ ಆಗ್ತದೆ. ಸ್ಮರಣೆಯನ್ನು ಮಾಡಬೇಕು, ಗುರುವಿನ ಸ್ಮರಣೆಯನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಒಂದಿಷ್ಟು ನೋಡ್ರಿ, ಇವತ್ತಿನ ದಿನಮಾನದೊಳಗ ನಾವು ಹೇಳ್ತೀವಿ ನೋಡ್ರಿ, ಗುರುವೇ ನಮಃ ಅಂತ ಹೇಳ್ತೀವಿ. ನಾವು ಗುರುವೇ ನಮಃ ಅಂತ ಹೇಳ್ತೀವಿ. ಈಗ ಉಡಾಳ ಕಂಪ್ನಿ ಏನು ಹೇಳ್ತಾವಪ್ಪ ಅಂತಂದ್ರೆ, ಉಡಾಳ ಹುಡುಗರು ಗುರುವೇ ನಮಃ, ಗುರುವೇ ನಮಃ ಅಂತ ಹೇಳ್ತೀವಲ್ಲ, ಅವರು ಗುರುವೇ ನಮಃ, ಗುರುವೇ ನಮಃ ಅಂತ. ಮತ್ತ ಇಂಥವ್ರಿಗೆ ಗುರು ಒಲಿತಾನೇನು? ಇಂಥವ್ರ ಬದುಕು ಬೆಳಕಾಗ್ತದೇನು? ಆಗೋದಿಲ್ಲ. ಗುರುವೇ ನಮಃ, ಗುರುವೇ ನಮಃ ಅಲ್ಲ, ಗುರುವೇ ನಮಃ. ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಹರ ಧ್ಯಾನ ಮರಿಬ್ಯಾಡ ಸನ್ಯಾಸಿ. ಹಲೋ, ಹಲೋ,
ಹಲೋ. ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಹರ ಧ್ಯಾನ ಮರಿಬ್ಯಾಡ ಸನ್ಯಾಸಿ, ಶ್ವಾನನಂತೆ ಕಂಡ ಕಂಡ ವಸ್ತು ಮೂಸಿ, ಶ್ವಾನನಂತೆ ಕಂಡ ಕಂಡ ವಸ್ತು ಮೂಸಿ, ನಿಭಾವಾದಿ ಪಿತಾದಿ ಬಹುಗಾಸಿ, ನಿಭಾವಾದಿ ಪಿತಾದಿ ಬಹುಗಾಸಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ. ಕೊಟ್ಟ ಭಾಷೆ ತಪ್ಪ ಬ್ಯಾಡ ಬೇವರ್ಸಿ, ಎಟ್ಟತನವ ಬಿಟ್ಟು ನಡೆಯೋ ಹುಕುಮಾಸಿ, ಕೊಟ್ಟ ಭಾಷೆ ತಪ್ಪ ಬ್ಯಾಡ ಬೇವರ್ಸಿ, ಎಟ್ಟತನವ ಬಿಟ್ಟು ನಡೆಯೋ ಹುಕುಮಾಸಿ, ಕೆಟ್ಟ ಗುಣವ ಅಟ್ಟಿ ಕೇಳೋ ಜಕಮಾಸಿ, ಶ್ರೇಷ್ಠ ಪದವಿ ಪಡೆದು ಬಾಳೋ ನಿಜ ಭಾಸಿ, ನೀ ಶ್ರೇಷ್ಠ ಪದವಿ ಪಡೆದು ಬಾಳೋ ನಿಜ ಭಾಸಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಹರ ಧ್ಯಾನ ಮರಿಬ್ಯಾಡ ಸನ್ಯಾಸಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ. ನಂಬಿದವರಿಗಿರಿಯ ಬ್ಯಾಡ ಮಹಾಗಾಸಿ, ಸಾಂಬ ನಿನ್ನ ನರಕ ಕೊಯ್ಯುವ ಜುಲುಮಾಸಿ, ನಂಬಿದವರ ಹಿರಿಯ ಬ್ಯಾಡ ಮಹಾಗಾಸಿ, ಸಾಂಬ ನಿನ್ನ ನರಕ ಕೊಯ್ಯುವ ಜುಲುಮಾಸಿ, ಶುಂಭನಂತೆ ತಿರುಗ ಬ್ಯಾಡ ಎಲೆ ಹೇಸಿ, ಕಂಬಕ್ಕೆ ನಿನ್ನ ಕಟ್ಟಿ ಮಡಿತಾರೋ ಎಲೆಯಾಸಿ, ಕಂಬಕ್ಕೆ ನಿನ್ನ ಕಟ್ಟಿ ಮಡಿತಾರೋ ಎಲೆಯಾಸಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಹರ ಧ್ಯಾನ ಮರಿಬ್ಯಾಡ ಸನ್ಯಾಸಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ. ಕಾನ ಕೇಳಿ ಹಣ ಬ್ಯಾಡ ಭವನಾಸಿ, ಸಾಮಗಾನ ಮರಿಯ ಬ್ಯಾಡ ಸುಧರಾಸಿ, ಕಾಮ ಕೇಳಿ ಹಣ ಬ್ಯಾಡ ಭವನಾಸಿ, ಸಾಂಬ ನಿನ್ನ ಸಾಮಗಾನ ಮರಿಯ ಬ್ಯಾಡ ಸುಧರಾಸಿ, ಸ್ವಾಮಿ ಮಗಳಿಗೆ ದುರಾಗದಿರು ಸೂಸಿ, ಸುಮ್ಮನೆ ಜಗಳ ಮಾಡಬ್ಯಾಡ ಮುಂಡಿಯೇರಿಸಿ, ಸುಮ್ಮನೆ ಜಗಳ ಮಾಡಬ್ಯಾಡ ಮುಂಡಿಯೇರಿಸಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ. ಸಂತ ಜನರ ಭಯ ಬ್ಯಾಡ ಪುರಮಾಸಿ, ಕಂಚಿ ಕಟ್ಟಿ ಸುಳ್ಳ ಹೇಳದಿರು ಕೈ ಬೀಸಿ, ಸಂತ ಜನರ ಭಯ ಬ್ಯಾಡ ಪುರಮಾಸಿ, ಕಂಚೆ ಕಟ್ಟಿ ಸುಳ್ಳ ಹೇಳದಿರು ಕೈ ಬೀಸಿ, ಕಲ್ತು ಅನನ ರೂಪ ಚಿಣಮಗೆರಿ ಗುಡ್ಡದ ವಾಸಿ, ಮಹಾದೇಶನ ಪಾದಕ ಎರಗೋ ಭವನಾಸಿ, ನೀ ಮಹಾದೇಶನ ಪಾದಕ ಎರಗೋ ಭವನಾಸಿ, ಗುರು ಧ್ಯಾನ ಬಿಡಬ್ಯಾಡ ಪರದೇಶಿ, ಗುರು ಧ್ಯಾನ
ಚಿಣಮಗೇರಿ ಗುಡ್ಡದ ಮಹಂತ ಗುರುಧ್ಯಾನ ಮರಿಬ್ಯಾಡ ಪರದೇಶಿ, ಹರಧ್ಯಾನವನ್ನ ಬಿಡಬೇಡ ಸನ್ಯಾಸಿ. ಎಲ್ರಿಗೂ ಹೇಳ್ಯಾರ ನೋಡು. ಆ ಗುರುವಿನ ಧ್ಯಾನ ಸ್ಮರಣೆ ಮರೆಯುವಂಗಿಲ್ಲ, ಬಿಡುವಂಗಿಲ್ಲ. ಯಾರೇ ಇರಲಿ, ಧ್ಯಾನವನ್ನಾಗಲಿ ಸ್ಮರಣೆಯನ್ನಾಗಲಿ ಆ ಗುರುವಿನ ಸ್ಮರಣೆ ಮರೆಯುವಂತಿಲ್ಲ. ಹಾಗಾಗಿ ಮರಿಬ್ಯಾಡ್ದು, ಬಿಡಬ್ಯಾಡ್ದು, ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಹಾಗಾಗಿ ಮಠಕ್ಕೆ ಗುರು ಅಂತ ಯಾಕೆ ಮಾಡ್ತಾರೆ? ಮತ್ತ ಬಂಧುಗಳಾದವರು ಬಂಧನವ ಕಳೆಯಲರಿಯರು. ಬಂಧುಗಳಾದವರು ಬಂದುಂಡು ಹೋಗುವರು. ಬಂಧುಗಳಾದವರು ಏನು ಮಾಡ್ತಾರೆ? ಬಂದು ಇದ್ದು ಉಂಡು ಹೋಗಿಬಿಡ್ತಾರೆ. ಬಂಧುಗಳಾದವರು ಬಂದು ಉಂಡು ಹೋಗುವರು, ಬಂಧನವ ಕಳೆಯಲರಿಯರು. ಭವದ ಬಂಧನವನ್ನ ಕಳೆಯೋದಿಲ್ಲ. ಬಂಧುಗಳಾದವರೇನು ಕಳೀತಾರೇನು? ಇಲ್ಲ, ಬಂದು ಉಂಡು ಹೋಗೋರು. ಇತ್ತಂದ್ರೆ ಚಲೋ ಅಂತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರೆ ಅದೇ ಬೀಗ ಐತಿ. ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತಂದ್ರೆ ಎಂತಹ ಬಂಧುಗಳಿದ್ರು ಕೂಡ ಸಮೀಪಕ್ಕೆ ಬರೋದಿಲ್ಲ. ಒಂದಿಷ್ಟು ಏನೋ ಕೆಟ್ಟ ಗಳಿಗೆ ಮೊದಲು ಚಲೋ ಇದ್ದ, ಒಂದಿಷ್ಟು ಏನೋ ಹೆಚ್ಚು ಕಮ್ಮಿ ಆಗಿ ಬಡತನದೊಳಗ ಸ್ಥಿತಿ ಒಳಗ ಇರ್ತಾನ. ಆವಾಗ ಬಂಧುಗಳಾದವರು ಬರ್ತಾರೇನು? ಇಲ್ಲ. ಸಮೀಪಕ್ಕೆ ಬರ್ತಾರೇನು? ಇಲ್ಲ. ಕಷ್ಟ ಸುಖಗಳನ್ನು ಕೇಳ್ತಾರೇನು? ಇಲ್ಲ, ಕೇಳೋದಿಲ್ಲ, ಹಚ್ಕೊಳ್ಳೋದಿಲ್ಲ. ಯಾರು ಹಚ್ಕೊಳ್ತಾರೆ? ಮತ್ತೆ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳ ನೇರದರಲ್ಲ ಇಲ್ಲಿ ಮಠದೊಳಗ ಇಂತಹ ಗುರುಗಳು ಹಚ್ಚಿಕೊಳ್ತಾರೆ. ಭವ ಬಂಧನವನ್ನ ಕಳೆಯೋರು ಯಾರಪ್ಪ ಅಂತಂದ್ರೆ ಗುರು. ಭವ ಬಂಧನವನ್ನ ಕಳೆಯುವಂಥವ್ರು ಯಾರಂತಂದ್ರೆ ಗುರು. ಹಾಗಾಗಿ ಒಂದು ಊರಿಗೆ ಒಂದು ಮಠ ಇರಬೇಕು, ಮಠಕ್ಕ ಗುರು ಇರಬೇಕು. ಭವ ಬಂಧನವನ್ನು ಕಳೀಲಿಕ್ಕೆ ಬಂಧುಗಳಾದವರು ಬಂದುಂಡು ಹೋಗಿಬಿಡ್ತಾರೆ. ಬಂಧನವನ್ನು ಕಳೆಯಲರಿಯರು. ನಮ್ಮ ಬದುಕಿನೊಳಗ ಭವದ ಬಂಧನದೊಳಗೆ ನಾವೇನು ಮುಳುಗಿ ಇಲ್ಲಿ ಕಷ್ಟಗಳನ್ನು ಅನುಭವಿಸ್ತೀವಲ್ಲ, ಆ ಕಷ್ಟಕ್ಕೆ, ಆ ನೋವಿಗೆ ಪರಿಹಾರವನ್ನು ಕೊಡೋರು ಯಾರಪ್ಪ ಅಂದ್ರೆ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳಂತ ಗುರುಗಳು. ಹಾಗಾಗಿ ನಿತ್ಯ ಮಠಕ್ಕೆ ಬರ್ತಾ ಇರ್ಬೇಕು. ಭಕ್ತರಾದವರು ಮಠಕ್ಕೆ ಬರ್ತಾ ಇರಬೇಕು. ಬೆಳಿಗ್ಗೆ ಸಂಜೆ ಬಂದು ಗುರುವಿನ ಸಾಮೀಪ್ಯಕ್ಕೆ ಬಂದು ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿ ಒಂದಿಷ್ಟು 4 ಒಳ್ಳೆಯ ಮಾತುಗಳನ್ನು ಕೇಳಿ ಹೋಗ್ತಾ ಇರಬೇಕು. ಮಠದ ಗುರುವಿನ ಸಂಪರ್ಕದೊಳಗಿರಬೇಕು. ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿ ನಮ್ಮ ಕಷ್ಟವನ್ನು ಹೇಳಿಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಹೇಳಿಕೊಡ್ತಾನೆ ಗುರುವಾಗಿ ಇರುವಂಥವನು. ಹಾಗಾಗಿ ಅಂತ ಗುರುವಿನ ಸ್ಮರಣೆ. ಇಲ್ಲಿ ನಾವು ಗುರುವೇ ನಮಃ ಅನ್ನುವಂತ ಇಲ್ಲ, ಗುರುವೇ ನಮಃ. ನೋಡ್ರಿ, ಬಹಳ ಉಡಿಯೊಳಗ ಸುಣ್ಣದ ಕಲ್ಲನ್ನು ಕಟ್ಟಿಕೊಂಡಂಗ ಗುರುಗಳನ್ನು ಬೈಯೋದಾಗಲಿ, ಸನ್ಯಾಸಿಯನ್ನು ಬೈಯೋದಾಗಲಿ, ಮಹಾತ್ಮರನ್ನು ಬೈಯೋದಾಗಲಿ, ನಿಂದೆಯನ್ನು ಮಾತಾಡೋದಾಗಲಿ, ಉಡಿಯೊಳಗ ಸುಣ್ಣದ ಹರಳುಗಳನ್ನು ಕಟ್ಟಿಕೊಂಡಂಗ ನೋಡಿ. ಹಾಗಾಗಿ ಎಂತಹ ಗುರುಗಳ ತಪಸ್ಸನ್ನು ತಪಾಸು ಮಾಡಬಾರ್ದು. ತಪಾಸು ಅಂದ್ರೆ ಪರೀಕ್ಷೆ. ಶ್ರೇಷ್ಠ ಗುರುವಿನ ತಪಸ್ಸನ್ನು ತಪಾಸು ಮಾಡಬಾರ್ದು. ಮಾಡಿದ್ರೆ ಏನಾಗ್ತದೆ? ಬದುಕಿನೊಳಗ ನಪಾಸಾಗಿ ಹೋಗ್ತೀಯ. ನೀ ಏನಾದ್ರೂ ಒಬ್ಬ ಶ್ರೇಷ್ಠ ಗುರುವಿನ ತಪಸ್ಸನ್ನು ತಪಾಸು ಮಾಡಿದ್ಯಪ್ಪ ಅಂತಂದ್ರೆ ನಿನ್ನ ಬದುಕಿನೊಳಗ, ನಿನ್ನ ಜೀವನದೊಳಗ ನಪಾಸಾಗಿ ಹೋಗ್ತೀಯ. ನಪಾಸ್ ಅಂದ್ರೆ ಫೇಲ್. ಬದುಕಿನೊಳಗೆ ಫೇಲ್ ಆಗಿಬಿಡ್ತೀಯ ಅಂತ. ಹಾಗಾಗಿ ಅಂತ ಗುರುವಿನ ಸ್ಮರಣೆಯನ್ನ ಇಲ್ಲಿ ದೇವಿಯ ಆರಾಧಕನಾಗಿ ಆರಾಧಿಸಿ
ಅಂತಹ ತಪೋಬಲದಿಂದ ಶಕ್ತಿಯನ್ನು ಪಡೆದುಕೊಂಡಿರುವಂತಹ ವೀರಪ್ಪಜ್ಜ ನೋಡ್ರಿ, ಸಾಧನೆಯನ್ನು ಮಾಡಿದ್ರು ಕೂಡ ಗುರುವಿನನ್ನ, ಅಂತಹ ಶ್ರೇಷ್ಠ ಗುರುವಿನ ಸ್ಮರಣೆಯನ್ನ ಬಿಟ್ನೇನು? ಇಲ್ಲ ಇಲ್ಲ, ಬಿಡಲಿಲ್ಲ. ಹಾಗಾಗಿ ಅಂತಹ ಗುರುವಿನ ಸ್ಮರಣೆಯನ್ನು ಮಾಡಬೇಕು. ಹರ ಮುನಿದರೆ ಗುರು ಕಾಯುವ. ನೋಡ್ರಿ, ಹೇಳ್ತಾರಲ್ಲ, ಹರ ಮುನಿದ್ರೆ ಗುರು ಕಾಯ್ತಾನ. ಇಲ್ಲಿ ಒಂದು ಕ್ಷಣ ಗುರು ಮುನಿನಪ್ಪ ಅಂತಂದ್ರೆ ಹರ ಕಾಯಲಾರ, ಕಾಯೋದಿಲ್ಲ. ಆ ಹರನೇ ಇಲ್ಲಿ ಹರನಾಗಿ ಗುರುವಿನ ಮುಖದೊಳಗೆ ಬಂದಿರ್ತಾನ. ಹಾಗಾಗಿ ಇಲ್ಲಿ ಹರ ಮುನಿದರೆ ಗುರು ಕಾಯ್ತಾನೆ. ಇಲ್ಲಿ ಗುರು ಮುನಿನಪ್ಪ ಅಂತಂದ್ರೆ ಒಂದು ಕ್ಷಣ ಗುರು ಮುನಿಸಿಕೊಂಡಪ್ಪ ಅಂತಂದ್ರೆ ಹರ ಕಾಯೋದಿಲ್ಲ, ಕಾಯೋದಿಲ್ಲ, ಕಾಯೋದಿಲ್ಲ. ಹಾಗಾಗಿ ಅಂತಹ ಗುರುವಿನ ಸ್ಮರಣೆಯನ್ನ ಇಲ್ಲಿ ವೀರಪ್ಪಜ್ಜ ಮಾಡ್ತಾ ಬಂದ. ಗುರುವಿನ ಸ್ಮರಣೆಯನ್ನು ಮಾಡ್ತಾ ಇದ್ದ. ಇಲ್ಲಿ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದೊಳಗ, ತಮ್ಮ ಪದ್ಯದೊಳಗ ಬರೀತಾರೆ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಅಲ್ಲಮ್ಮ ಪ್ರಭುಗಳು ಶೂನ್ಯ ಪೀಠದ ಅಧಿಪತಿಗಳಾಗಿರುವಂತ ಅಲ್ಲಮ್ಮ ಪ್ರಭು, ವ್ಯೋಮಕಾಯ ಸಿದ್ಧ ಅಲ್ಲಮ್ಮ ಪ್ರಭು ಇಲ್ಲಿ ತನ್ನ ಒಂದು ಕಾವ್ಯ ಪದ್ಯದೊಳಗ ಬರೀತಾರೆ, ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೇ ಚೆಲ್ಲಾದ ಮುಕುತಿ ಸಾರೇ ಚೆಲ್ಲಾದ. ಗುರು ತೋರಿಸ್ಬೇಕಾಗ್ತದೆ, ನಾವು ಹೋಗ್ಬೇಕಾಗ್ತದೆ, ಕೇಳಬೇಕಾಗ್ತದೆ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಈ ಬದುಕಿಗೆ, ಈ ಜೀವನಕ್ಕೆ ಮುಕ್ತಿ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಗುರು ತೋರಿಸ್ಬೇಕಾಗ್ತದೆ. ಹಾಗಾಗಿ ಅಂತ ಗುರುವಿನ ಸಾಮೀಪ್ಯ ನಾವು ಇರಬೇಕಾಗ್ತದೆ. ಗುರು ಕೊಟ್ಟ ವಚನವನ್ನು ನಾವು ಅನುಸರಿಸಿಕೊಂಡು ಪಾಲಿಸಬೇಕಾಗ್ತದೆ ಜೀವನದೊಳಗ, ಬದುಕಿನೊಳಗ. ಹಾಗಾಗಿ ಇಲ್ಲಿ ಗುರು ತೋರಿಸದಲ್ಲದೆ ಕಾಣಿಸದನ್ನ, ಸಾರೇ ಚೆಲ್ಲದ ಮುಕುತಿ ಸಾರೇ ಚೆಲ್ಯಾದ, ಹಾದಿ ಹಾದಿಗೆ ಚೆಲ್ಯಾದ. ಹಾಗಾಗಿ ಅಂತ ಗುರುವಿನ ಸ್ಮರಣೆಯನ್ನ ಮಾಡಬೇಕಾಗ್ತದೆ. ಗುರು ಅನ್ನುವಂಥವನು ಶಿಷ್ಯನೊಳಗೆ ಇಲ್ಲಿ ನುಗ್ಗುತ್ತಾನೆ. ಗುರು ಅನ್ನುವಂತಹ ಇಲ್ಲಿ ಶಿಷ್ಯನೊಳಗೆ ನುಗ್ಗುತ್ತಾನೆ, ಜ್ಞಾನವನ್ನ ಉಗ್ಗುತ್ತಾನೆ. ಮೊದಲು ನುಗ್ಗುತ್ತಾನ, ಆಮೇಲೆ ಜ್ಞಾನವನ್ನ ಉಗ್ಗುತ್ತಾನ. ಅಜ್ಞಾನದೊಳಗೆ ಇರುವಂತಹ, ಅಜ್ಞಾನದೊಳಗೆ ಇದ್ದು ಮುಳುಗಿ ಬಳಲುವಂತವರಿಗೆ ಜ್ಞಾನದ ಬೆಳಕನ್ನ, ಜ್ಞಾನದ ಛಾಯೆಯನ್ನ ನೀಡುವಂತವನೇ ಗುರು ಆಗುತ್ತಾನೆ. ಜ್ಞಾನದ ಛಾಯೆಯನ್ನ, ಛಾಯೆ ಅಂತಂದ್ರೆ ಬೆಳಕು. ಅಜ್ಞಾನದೊಳಗಿರುವಂತವರನ್ನ ಸುಜ್ಞಾನದ ಕಡೆಗೆ ಒಯ್ಯುವಂತವನೇ ಗುರು ಆಗ್ತಾನೆ. ಅಜ್ಞಾನದೊಳಗಿರುವಂತವನನ್ನ ನೋಡ್ರಿ, ಅದಕ್ಕೆ ಹೇಳ್ತಾರೆ ಗು ಅನ್ನುವಂಥ ಅಕ್ಷರ ಮೊದಲನೆಯದು. ಮೊದಲನೇ ಅಕ್ಷರ ಗು ಅನ್ನುವಂಥದ್ದು ಕತ್ತಲೆ. ಎರಡನೇ ಅಕ್ಷರ ರು ಅನ್ನುವಂಥದ್ದು ಕಳೆಯುವುದು. ಏನು ಕಳೆಯುವುದು? ಏನು ಕಳೆಯುವುದು? ಅಜ್ಞಾನವನ್ನು ಕಳೆಯುವುದು, ಕತ್ತಲೆಯನ್ನ ಕಳೆಯುವುದು, ಅಂಧಕಾರವನ್ನ ಕಳೆಯುವುದು. ಅಜ್ಞಾನವನ್ನ, ಅಂಧಕಾರವನ್ನ, ಕತ್ತಲೆಯನ್ನ ಕಳೆಯುವಂತವನೇ ಗುರು. ಅಜ್ಞಾನದೊಳಗೆ, ಅಂಧಕಾರದೊಳಗೆ ಮುಳುಗಿರುವಂತವನನ್ನ ಸುಜ್ಞಾನದ ಕಡೆಗೆ, ಸುಜ್ಞಾನದ ಬೆಳಕಿನತ್ತ ಕಡೆಗೆ, ಜ್ಞಾನದ ಬೆಳಕನ್ನ ನುಗ್ಗುವಂತವನೇ ಇಲ್ಲಿ ಗುರು ಆಗ್ತಾನೆ, ಗುರು ಆಗ್ತಾನೆ. ಅಂತಹ ಗುರುವಿನ ಸ್ಮರಣೆಯನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ನಮ್ಮ ವಿದ್ಯಾ ಗುರುಗಳಾಗಿರುವಂಥ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ತಮ್ಮ ವಚನದೊಳಗೆ ಬರೀತಾರೆ ನೋಡ್ರಿ, ಎರಡೂ ಕಣ್ಣುಗಳಿಲ್ಲ ಅಪ್ಪುಗಳಿಗೆ. ಎರಡೂ ಕಣ್ಣುಗಳು ಇಲ್ಲದೆ ಇದ್ರೂ ಕೂಡ ಎಂತಿಂಥ ಸಾಹಿತ್ಯವನ್ನ, ಕೃತಿಗಳನ್ನ ತ್ರಿಭಾಷಾ ಕವಿ ಪಂಡಿತರು ಅಂತ ಹೇಳ್ತಾರೆ ಅಪ್ಪುಗಳಿಗೆ. ತ್ರಿಭಾಷಾ ಕವಿ, ಎಲ್ಲ ಭಾಷೆಯನ್ನ, ಎಲ್ಲ ಭಾಷೆಯೊಳಗ ಕಾವ್ಯವನ್ನ, ಕೃತಿಗಳನ್ನ, ರಚನೆಯನ್ನ ಮಾಡಿದ್ರು. ಹೇಳ್ತಾರೆ, ಏನು ಹೇಳ್ತಾರೆ? ಗುರುವೇ ಶಿವನು
ಶಿವನೇ ಗುರುವು ಅವರಲ್ಲಿ ಅಂತರವಿಲ್ಲವಯ್ಯ, ಅವರಲ್ಲಿ ಅಂತರವಿಲ್ಲವಯ್ಯ. ಅಯ್ಯ ವ್ಯತ್ಯಾಸವನ್ನು ಕಲ್ಪಿಸಿದ ಬಗೆ ರವ ರವ ನರಕ ತಪ್ಪದು ನೋಡ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ತಮ್ಮ ಒಂದು 4 ಸಾಲಿನ ವಚನದೊಳಗೆ ಬರೀತಾರೆ. ಹರ ಮುನಿದರೆ ಗುರು ಕಾಯ್ತನಲ್ಲ, ಹಾಗೆ ಗುರುವೇ ಶಿವನು, ಶಿವನೇ ಗುರು. ಅವರ ಇಬ್ಬರೊಳಗ ಅಂತರ ಇಲ್ಲವಯ್ಯ. ಇಲ್ಲಿ ವೀರಪ್ಪಜ್ಜ, ಕವಿಗಳಾಗಿರುವಂಥ ವೀರಪ್ಪಜ್ಜ ಗುರುವಿನ ಸ್ಮರಣೆಯನ್ನ ಹೇಳಕತ್ತಾನ, ಮಾಡಕತ್ತಾನ. ಅದಕ್ಕೆ ಹೇಳಕತ್ತೀನಿ ಗುರುವಿನ ಬಗ್ಗೆ. ಮತ್ತು ಮೊದಲು ಯಾಕೆ ಗುರುವಿನ ಸ್ಮರಣೆಯನ್ನ ಮಾಡಿದ್ನಪ್ಪ ಅಂತಂದ್ರೆ ಇಷ್ಟೆಲ್ಲ ನಾವು ವಿಚಾರವನ್ನು ಹಂಚಿಕೊಳ್ಳಬೇಕಾಗ್ತದೆ. ಗುರುವೇ ಶಿವನು, ಶಿವನೇ ಗುರು, ಅವರಿಬ್ಬರೊಳಗ ಅಂತರ ಇಲ್ಲವಯ್ಯ. ಗುರುವೇ ಶಿವ, ಸಾಕ್ಷಾತ್ ಪರಮಾತ್ಮ, ಪರಮಾತ್ಮನೇ ಗುರು. ಇಹಲೋಕಕ್ಕ ಜಗತ್ತಿಗೆ ಹರ ಶಿವ ಗುರುವಾಗಿ ಬಂದಿರ್ತಾನೆ. ಹಾಗಾಗಿ ಗುರುವೇ ಶಿವ, ಶಿವನೇ ಗುರು. ಅವರಿಬ್ಬರ ಒಳಗ ಅಂತರವನ್ನು ಹುಡುಕಬೇಡ, ನೀನು ಅಂತರವನ್ನು ಹುಡುಕಬೇಡ. ಮುಂದೆ ಹೇಳ್ತಾರೆ ನೋಡ್ರಿ, ವ್ಯತ್ಯಾಸವನ್ನು ಕಲ್ಪಿಸಿದವಗೆ ರವ ರವ ನರಕ ತಪ್ಪದು ಕಾಣ, ತಪ್ಪದು ನೋಡ. ಒಂದು ವೇಳೆ ನೀನು ವ್ಯತ್ಯಾಸವನ್ನ ಕಲ್ಪಿಸಿದ್ದೆಯಾದರೆ, ಅವರಿಬ್ಬರೊಳಗ ವ್ಯತ್ಯಾಸವನ್ನ ನೀನು ಹುಡುಕಕ್ಕೆ ಹೋದ್ಯಪ್ಪ ಅಂತಂದ್ರೆ ಏನಾಗ್ತದೆ? ನಿನ್ನ ಜೀವನ, ನಿನ್ನ ಬದುಕು ರವ ರವ ನರಕ, ನರಕದೊಳಗೆ ಬಿದ್ದು ಹೋಗ್ತೀಯಾ ಅಂತ ಹೇಳಿದರು. ಹುಡುಕಬೇಡ, ವ್ಯತ್ಯಾಸವನ್ನು ಹುಡುಕಬೇಡ. ಅದಕ್ಕೆ ಹೇಳಿದ್ನಲ್ಲ, ಗುರುವಿನ ತಪಸ್ಸನ್ನು ತಪಾಸು ಮಾಡಬೇಡ ಅಂತ ಹೇಳಿದ್ನಲ್ಲ. ಹಾಗಾಗಿ ರವ ರವ ನರಕದೊಳಗೆ ನೀವು ಹೋಗ್ತೀಯ. ಅವರಿಬ್ಬರೊಳಗೆ ಅಂತರವನ್ನು ಹುಡುಕಕ್ಕೆ ಹೋಗಬೇಡ, ವ್ಯತ್ಯಾಸವನ್ನು ನೋಡಕ್ಕೆ ಹೋಗಬೇಡ, ವ್ಯತ್ಯಾಸವನ್ನು ಹುಡುಕಕ್ಕೆ ಹೋಗಬೇಡ. ಮತ್ತೊಂದು ಕಡೆ ಹೇಳ್ತಾರೆ, ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವನ್ನು ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾ ಭಕ್ತ ನೋಡ, ಭಕ್ತ ನೋಡ. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವನ್ನು ಕೊಟ್ಟು, ಗುರುವಿಗೆ ತನುವನ್ನ, ಗುರುವಿಗಾಗಿ ತನುವನ್ನು ಸವಿಸಬೇಕಾಗ್ತದೆ. ಮತ್ತೊಂದು ಕಡೆ ಹೇಳ್ತೇವೆ, ಗುರುವಿಗಾಗಿ ಈ ಶರೀರವು, ಗುರುವಿಗಾಗಿಯೇ ಈ ಶರೀರ ಅಂತ. ಯಾವುದಕ್ಕಾಗಿ? ಸೇವೆಯನ್ನು ಮಾಡುವುದಕ್ಕಾಗಿ, ಸೇವೆಯನ್ನು ಮಾಡುವುದಕ್ಕಾಗಿ. ಹಾಗಾಗಿ ಅಂತಹ ಗುರುವಿನ ಸ್ಮರಣೆಯನ್ನು ಮಾಡಬೇಕಾಗ್ತದೆ, ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಮುಂದೆ ಇಲ್ಲಿ ವೀರಪ್ಪಜ್ಜನವರು, ಕವಿಗಳಾಗಿರುವಂಥ ವೀರಪ್ಪ, ಇಲ್ಲಿ ಮುಂದೆ ಶಕ್ತಿ ಶಾಂಭವಿ ಭಕ್ತಪಾಲಿನಿ ಶಕ್ತರೂಪಿಣಿ ಮುಕ್ತಿದಾಯಿನಿ ಶಕ್ತಿ ರೂಪದೇ ರಕ್ತ ಬೀಜನ ಪಡೆದ ಮಹಂಕಾಳಿ, ಪಡೆದ ಮಹಾಕಾಳಿ, ಪಡೆದ ಮಹಾಕಾಳಿ. ಶಕ್ತಿ ಸರ್ವೇಶ್ವರಿಯ ಲೋಕಕ್ಕೆ ಶಕ್ತಿ ಚೇತನವಿತ್ತು ಪೊರೆಯುವ ಶಕ್ತಿ ಶಾಕಾಂಬರಿಯ ಶಶಿಮುಖಿ ಸಲಭು ಸಂತಸದಿ
ಸಲಹು ಸಂತಸದೇ ಸಲಹು ಸಂತಸದೇ. ಇಲ್ಲಿ ಆದಿಶಕ್ತಿಯಾಗಿರುವಂತ ಜಗಜ್ಜನನಿಯನ್ನ ಬಗಳಾಂಬೆಯನ್ನ ಇಲ್ಲಿ ಸ್ಮರಣೆಯನ್ನ ಮಾಡಿದು. ಮೊದಲ ಗುರುವಿನನ್ನ, ಆಮೇಲೆ ಆ ತಾಯಿಯನ್ನ, ದೇವಿಯ ಉಪಾಸಕನಾಗಿದ್ನಲ್ಲ ಆ ತಾಯಿಯನ್ನ, ಪಂಚಭೂತಗಳನ್ನ ಸೃಷ್ಟಿಯನ್ನ ಮಾಡಿರುವಂತಹ ತಾಯಿಯನ್ನ, ಜಗಜ್ಜನನಿಯನ್ನ, ಆದಿಶಕ್ತಿಯನ್ನ, ಪರಾಂಬೆ ಪರಶಕ್ತಿ, ಆದಿಶಕ್ತಿ, ಶಕ್ತಿ ರೂಪಿಣಿ, ಮುಕ್ತಿದಾಯಿನಿ, ಶಕ್ತಿ ಸರ್ವೇಶ್ವರಿಯೇ ಲೋಕಕ್ಕೆ, ಶಕ್ತಿ ಸರ್ವೇಶ್ವರಿಯ ಲೋಕಕ್ಕೆ, ಸರ್ವಕ್ಕೆಲ್ಲಕ್ಕೂ ಶಕ್ತಿಯನ್ನ ಕೊಡುವಂತವಳು ನೀನು. ನೋಡ್ರಿ, ಅಂತಹ ಶಕ್ತಿದಾಯಿನಿ ಆಗಿರುವಂತಹ ಜಗಜ್ಜನನಿಯನ್ನ, ಪಾರ್ವತಿ ದೇವಿಯನ್ನ ಸ್ಮರಣೆಯನ್ನ ಮಾಡಿದ ಕವಿ, ಸ್ಮರಣೆಯನ್ನ ಮಾಡಿದ. ನೋಡ್ರಿ, ಶಕ್ತಿ ರೂಪದಿ ರಕ್ತ ಬೀಜನ ಭಡೆದ ಮಹಂಕಾಳಿ, ಶಕ್ತಿ ರೂಪದಿ ರಕ್ತ ಬೀಜನ ಹೊಡೆದ ಮಹಂಕಾಳಿ. ಚಿದಾನಂದ ಉದೂತರ ಪುರಾಣದೊಳಗೆ ಬರುತ್ತದೆ, ದೇವಿಯ ಮಹಾತ್ಮೆಯ ಪುರಾಣ. ನೋಡ್ರಿ, ಆ ದೇವಿಯ ಮಹಾತ್ಮೆಯನ್ನ ಬರೆದಿರುವಂತವರು ಚಿದಾನಂದ ಉದೂತರು. ತಮ್ಮ ಗುರುಗಳಾಗಿರುವಂತ ಸಚ್ಚಿದಾನಂದ ಗುರುಗಳನ್ನು ಕೂಡ ಅವರು ಕೂಡ ಸ್ಮರಣೆಯನ್ನು ಮಾಡಿಯೇ ಪುರಾಣವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದರು, ಸಚ್ಚಿದಾನಂದ ಗುರುಗಳನ್ನ. ಆ ಚಿದಾನಂದ ಅವಧೂತರು ಸಿಂಧನೂರು ತಾಲೂಕಿನೊಳಗಿರುವಂತಹ ರಾಯಚೂರು ಜಿಲ್ಲೆ ಸಿದ್ಧ ಪರ್ವತ ಅನ್ನುವಂತಹ ಆ ಒಂದು ಪುಣ್ಯ ಕ್ಷೇತ್ರ ಸ್ಥಾನದೊಳಗೆ ಕುಳಿತುಕೊಂಡು ದೇವಿ ಮಹಾತ್ಮೆಯ ಪುರಾಣವನ್ನ ಬರೀತಾರೆ ಚಿದಾನಂದ ಅವಧೂತರು. ಅಂತಹ ಪುರಾಣದೊಳಗೆ ಬರುವಂತ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತಾ 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 ಒಬ್ಬ ರಕ್ತ ಬೀಜ ಅನ್ನುವಂತ ರಾಕ್ಷಸ ಬರ್ತಾನೆ ದೇವಿ ಪುರಾಣದೊಳಗೆ. ಶುಂಭ, ನಿಶುಂಭ, ಬಿಡಾಲ, ಚಿಕ್ಷುರ, ಚಂಡ, ಮುಂಡ, ರುದಗ್ರ, ಈ ತರನಾಗಿರುವಂತ ಎಲ್ಲ ರಾಕ್ಷಸರು ದೇವಿ ಪುರಾಣದೊಳಗೆ ಏನು ಬರ್ತಾರಲ್ಲ, ಹಾಗೆ ಇಲ್ಲಿ ಅದೇ ಪುರಾಣದೊಳಗೆ ಬರುವಂತ ರಾಕ್ಷಸ ರಕ್ತ ಬೀಜಾಸುರ. ಅಂತಹ ರಕ್ತ ಬೀಜಾಸುರನನ್ನ ಕೊಂದ ಮಹಂಕಾಳಿ ನೋಡ್ರಿ, ಅಂತ ತಾಯಿಯನ್ನ ಮಹಂಕಾಳಿಯನ್ನ ಇಲ್ಲಿ ಸ್ಮರಣೆಯನ್ನ ಮಾಡಿದ ಕವಿ. ಈ ಮತಿಗೆ ಮಂಗಲವನ್ನವಿತ್ತು, ಈ ಮತಿಗೆ ಒಳ್ಳೆಯ ಜ್ಞಾನವನ್ನ ತುಂಬಿ ಬರೆಯುವಂತ ಶಕ್ತಿಯನ್ನ ಕೊಡು ಶಕ್ತಿ ಪರಾಂಬೆ ಅನ್ನುವಂತ ಆ ಶಕ್ತಿ ಪರಾಂಬೆಯನ್ನ ಸ್ಮರಣೆಯನ್ನ ಮಾಡಿದ್ರು. ಹಾಗೆ ಮುಂದೆ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಮುಂದೆ ಸರ್ವಸಿದ್ಧಿ ವಿನಾಯಕನೇ ನೀ ಸರ್ವರಿಂದಲಿ ಪೂಜೆಗೊಂಬನೆ, ಸರ್ವ ವಿಘ್ನಗಳನ್ನು ಹರಿಸುವ ಗಣಪ ಗಜವದನ ಗಣಪ ಗಜವದನ, ಸರ್ವಗಣವರ ಸ್ತೋಮ ಪಾಲನೆ, ಸರ್ವರಾತ್ಮ ಜ್ಯೋತಿ ರೂಪನೆ, ಸರ್ವಕಾಲದಿ ನಿನ್ನ ಚರಣಕ್ಕೆ ನಮಿಪೆ ಮಣಿ ಮಣಿದು ಇಲ್ಲಿ ಯಾವುದೇ ಕಾರ್ಯವನ್ನ ಮಾಡುವಾಗ ವಿಘ್ನಗಳು ಬರದೆ ಹಾಗೆ ಇಲ್ಲಿ ನಿರ್ವಿಘ್ನವಾಗಿ ಸಾಗುವ ಹಾಗೆ ಮಾಡೋ ತಂದೆ ಅನ್ನುವಂತಹ ಇಲ್ಲಿ ವಿಘ್ನ ವಿನಾಯಕನನ್ನ, ವಿನಾಶಕನನ್ನ, ಶುಭ ಗುಣದಾಯಕನನ್ನ, ಶುಭ ಫಲದಾಯಕನನ್ನ, ಭೋಗಣನಾಯಕನನ್ನ, ಶುಭ ಗುಣದಾಯಕ, ಶುಭ ಫಲದಾಯಕ, ಭೋಗಣನಾಯಕ ವಿಘ್ನೇಶ, ವಿಘ್ನರಾಜ, ಎಲ್ಲ ವಿಘ್ನಗಳನ್ನು ನಿರ್ವಿಘ್ನವಾಗಿ ಮಾಡುವಂತೆ ಇಂತಹ ವಿಘ್ನ ವಿನಾಯಕನನ್ನ ಇಲ್ಲಿ ಸ್ಮರಣೆಯನ್ನ ಮಾಡಿದ್ರು ವೀರಪ್ಪ ಅನ್ನುವಂಥ ಕವಿ. ನೋಡ್ರಿ, ಮೊದಲ ಗುರುವಿನ ಸ್ಮರಣೆ, ಆಮೇಲೆ ಆದಿಶಕ್ತಿಯ ಸ್ಮರಣೆ, ಇಲ್ಲಿ ಮತ್ತೆ ವಿಘ್ನ ವಿನಾಯಕನ ಸ್ಮರಣೆಯನ್ನ. ಗಜವದನ ಬೇಡುವೆ ಗೌರೀತನಯ ಅಂತ ಹೇಳ್ತಾರೆ ನೋಡ್ರಿ, ಹಾಡ್ತಾರೆ. ಗಜವದನ ಬೇಡುವೆ,
ಗಜವದನ ಅಂದ್ರೂ ವಿನಾಯಕನೇ, ವಿಘ್ನೇಶನೇ. ಹಾಗೆ ಇಲ್ಲಿ ವಿಘ್ನ ವಿನಾಯಕನನ್ನ ಇಲ್ಲಿ ಸ್ಮರಣೆಯನ್ನ ಮಾಡಿದ ಕವಿ, ಸ್ಮರಣೆಯನ್ನ ಮಾಡಿದ. ಇಲ್ಲಿ ಈ ಪುರಾಣವನ್ನ ಬರೆಯುವಾಗ ಏನೇ ಕುಂದು ಕೊರತೆಗಳು, ನಷ್ಟಗಳು, ಕಷ್ಟಗಳು ಬಂದರೂ ಕೂಡ ಅದನ್ನ ಲೆಕ್ಕಿಸದೆ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನ ನೀನು ತುಂಬು, ಈ ಶಕ್ತಿಯನ್ನ, ಈ ಜ್ಞಾನವನ್ನ ಬರೆಯುವಂತ ಶಕ್ತಿ ನನ್ನೊಳಗ ತುಂಬು, ಈ ನವಲಗುಂದದ ನಾಗಲಿಂಗನ ಪುರಾಣವನ್ನ ಬರೀತಾ ಇದ್ದೀನಿ ಅಂತ ಮಹಾತ್ಮನ ಪುರಾಣವನ್ನ ಬರೆಯುವುದಕ್ಕಾಗಿ ನನ್ನೊಳಗ ಜ್ಞಾನವನ್ನ ತುಂಬು, ನನ್ನೊಳಗ ಶಕ್ತಿಯನ್ನು ತುಂಬು, ನನ್ನೊಳಗ ಜ್ಞಾನವನ್ನ ತುಂಬು, ಶಕ್ತಿಯನ್ನು ತುಂಬು, ಬರೆಯುವ ಹಾಗೆ ಆಶೀರ್ವದಿಸು ಅಂತ ತಿಳ್ಕೊಂಡು ಇಲ್ಲಿ ಗುರುವಿನನ್ನ, ವಿಘ್ನೇಶನನ್ನ, ಶಕ್ತಿಯನ್ನ ಇಲ್ಲಿ ಪರಿಪರಿಯಾಗಿ ಸ್ಮರಣೆಯನ್ನ ಮಾಡಿಕೊಂಡು, ಧ್ಯಾನವನ್ನ ಮಾಡಿಕೊಂಡು ಇಲ್ಲಿ ಪುರಾಣವನ್ನ ರಚನೆಯನ್ನ ಮಾಡ್ತಾ ಮಾಡ್ತಾ ಇಲ್ಲಿ ಕವಿಗಳು ಬರ್ತಾ ಇದ್ದಾರೆ. ಮುಂದೆ ಏನು ಪುರಾಣದೊಳಗೆ ವಿಷಯ ಬರ್ತದೆ, ಮುಂದಿನ ವಿಚಾರದೊಳಗೆ ಇಲ್ಲಿ ಪೀಠಿಕಾ ಅಧ್ಯಾಯ ಮುಗಿದದ ಮುಂದೆ 1ನೇ ಅಧ್ಯಾಯದೊಳಗೆ ಕವಿಗಳು ಏನು ರಚನೆಯನ್ನು ಮಾಡ್ತಾರೆ ಅನ್ನುವಂತಹ ವಿಷಯವನ್ನ ಇವತ್ತಲ್ಲ ನಾಳೆಯ ದಿನ ನೋಡುವಂಥದ್ದು. ಯಾಕಂತಂದ್ರೆ ಇವತ್ತ ಮೊದಲನೆಯ ದಿನ.